ಎಂದ. ಭೀಷ್ಮ ಪರ್ವದಲ್ಲಿ ಭೀಷ್ಮ ವಧ ಪರ್ವ 118ನೇ ಅಧ್ಯಾಯ. ಕನೆಕ್ಟ್ ಆಗಿರ್ಲಿಲ್ಲ, ಅದೇ ಇವಾಗ ಆಯ್ತು. ಓಕೆ. ನಿನ್ನನ್ನು ಬಿಟ್ರೆ ನಮ್ಮಲ್ಲಿ ಯಾರು ಇಲ್ಲ ಅಂತಾನೆ ಭೀಷ್ಮನನ್ನು ಎದುರಿಸೋದಕ್ಕೆ. ಸತ್ಯವಾದ ಮಾತೇನೆ. ಆಗ ಶಿಖಂಡಿ ಹಲವು ಬಗೆಯ ಬಾಣಗಳನ್ನ ಪ್ರಯೋಗಿಸುತ್ತಾ ವೇಗದಿಂದ ಪಿತಾಮಹನಿಗೆ ಬಂದ. ಆಗಲೂ ಭೀಷ್ಮನು ಅವುಗಳನ್ನು ಲಕ್ಷ್ಯ ಮಾಡದೆ ಅರ್ಜುನನ್ನೇ ತನ್ನ ಅಂಬುಗಳಿಂದ ತಡೆದ. ಹಾಗೆಯೇ ಪಾಂಡವರ ಬೇರೆ ಎಲ್ಲ ಸೈನ್ಯಗಳನ್ನ ಉಗ್ರವಾದ ತನ್ನ ಬಾಣಗಳಿಂದ ಹೊಡೆದು ತಡೀತಾ ಇದ್ದ. ಪಾಂಡವರು ಸೇನಾ ಪರಿವೃತರಾಗಿ ಮೇಘಗಳು ಸೂರ್ಯನನ್ನ ಮುಚ್ಚುವಂತೆ ಬಾಣಗಳಿಂದ ಮುಚ್ಚುತ್ತಾ ಇದ್ರು. ಶತ್ರುಗಳಿಂದ 4 ಕಡೆಗಳಲ್ಲಿ ಆವರಿಸಲ್ಪಟ್ಟಾಗಲೂ ಭೀಷ್ಮನು ಬೆಂಕಿಯು ಕಾಡನ್ನು ದಹಿಸುವಂತೆ ಶತ್ರು ಸೈನ್ಯವನ್ನು ದಹಿಸ್ತಾ ಇದ್ದ. ಆಗ ನಿನ್ನ ಪುತ್ರನ ಪರಾಕ್ರಮ ಆಶ್ಚರ್ಯಕರವಾಗಿತ್ತು. ಅವನು ಅತ್ತಲಾಗಿ ಮಹಾಶೌರ್ಯದಿಂದ ಯುದ್ಧ ಮಾಡುತ್ತಾ ಇತ್ತಲಾಗಿ ಭೀಷ್ಮನನ್ನೂ ರಕ್ಷಿಸ್ತಾ ಇದ್ದ. ಮಹಾಶೂರನಾದ ದುಶ್ಯಾಸನನು ತಾನೊಬ್ಬನಾಗಿದ್ದು ಯುದ್ಧದಲ್ಲಿ ಪರಿವಾರ ಸಮೇತರಾದ ಪಾಂಡವರನ್ನ ಎದುರಿಸಿ ತೋರಿಸಿದ ಆ ಪೌರುಷವನ್ನು ಕಂಡು ಅಲ್ಲಿನ ಜನರೆಲ್ಲ ಸಂತೋಷಗೊಂಡ್ರು. ಪಾಂಡವರು ಉಗ್ರವಾದ ಆ ದುಶ್ಯಾಸನ ಪರಾಕ್ರಮವನ್ನು ತಡೆಯಲಾರದೆ ಹೋದ್ರು. ದುಶ್ಯಾಸನನು ರಥಿಕರನ್ನ ರಥಶೂನ್ಯರಾಗಿ ಮಾಡಿದ. ಅನೇಕ ಮಂದಿ ಕುದುರೆಯ ವೀರರು, ಧನುರ್ಧಾರಿಗಳು, ಮಹಾಬಲವುಳ್ಳ ಗಜಯೋಧರು ನಿನ್ನ ಮಗನ ಬಾಣಗಳಿಂದ ಹತರಾಗ್ಬಿದ್ರು. ಹಲವು ಆನೆಗಳು ಚದುರಿ ಓಡಿದವು. ನಿನ್ನ ಪುತ್ರನು ಪಾಂಡವ ಸೇನೆಯನ್ನ ಅಗ್ನಿಯಂತೆ ದಹಿಸುತ್ತಿದ್ದ. ಆಗ ದುಶ್ಯಾಸನನು ಮಹೇಂದ್ರ ಪುತ್ರನಾಗಿ ಕೃಷ್ಣನನ್ನ ಸಾರಥಿಯಾಗಿ ಉಳ್ಳಂತಹ ಅರ್ಜುನನೊಬ್ಬನ ಹೊರತು ಪಾಂಡವರಲ್ಲಿ ಬೇರೆ ಯಾವನೂ ಎದುರಿಸೋದಕ್ಕೆ ಶಕ್ತಿ ಇಲ್ಲದವನಾದ. ಅಂತಹ ದುಶ್ಯಾಸನನನ್ನು ಅರ್ಜುನ ನಿಗ್ರಹಿಸಿ ಎಲ್ಲ ಸೈನ್ಯಗಳು ನೋಡುತ್ತಿರುವಂತೆ ಭೀಷ್ಮನನ್ನ ಎದುರಿಸಿ ವೇಗದಿಂದ ಹೊರಟ. ಇಷ್ಟರಲ್ಲಿ ದುಶ್ಯಾಸನ ಭೀಷ್ಮನ ಬಾಹುಬಲವನ್ನ ಆಶ್ರಯಿಸಿ ಅಡಿಗಡಿಗೆ ಯುದ್ಧಕ್ಕೆ ನಿಲ್ಲುತ್ತಲೇ ಇದ್ದ. ಅರ್ಜುನನು ಅವನನ್ನು ಎದುರಿಸುತ್ತಲೇ ಇದ್ದ. ಶಿಖಂಡಿಯು ಸಿಡಿಲಿಗೂ ವಿಷಸರ್ಪಕ್ಕೂ ಸಮಾನವಾದ ಬಾಣಗಳಿಂದ ಪಿತಾಮಹನನ್ನು ಹೊಡಿತಾ ಇದ್ದ. ಆದ್ರೇನು ಭೀಷ್ಮ ಅದನ್ನು ಲಕ್ಷ್ಯ ಮಾಡಲೇ ಇಲ್ಲ. ಮುಖದಲ್ಲಿ ಮುಗುಳ್ನಗೆಯಿಂದಲೇ ಆ ಬಾಣಗಳ ಮೈ ಮೇಲೆ ಏರಿಸಿಕೊಂಡ. ಬಿಸಿಲಿನಿಂದ ತಾಪಗೊಂಡವನು ವರ್ಷ ಧಾರೆಯನ್ನು ಸಹಿಸುವಂತೆ ಭೀಷ್ಮನು ಶಿಖಂಡಿಯ ಬಾಣಗಳನ್ನು ಗ್ರಹಿಸಿದ. ಯುದ್ಧರಂಗದಲ್ಲಿ ಪಾಂಡವರ ಸೈನ್ಯಗಳನ್ನು ದಹಿಸುವ ಭೀಷ್ಮನನ್ನು ಕ್ಷತ್ರಿಯರೆಲ್ಲರೂ ಘೋರ ಸ್ವರೂಪವುಳ್ಳ ಕಾಲಾಂತಕನನ್ನಾಗಿ ಭಾವಿಸಿದ್ರು. ಆಗ ನಿನ್ನ ಮಗನಾದ ದುರ್ಯೋಧನ ತನ್ನ ಸೇನೆಗಳೆಲ್ಲವನ್ನು ನೋಡಿ, ನೀವೆಲ್ಲರೂ ಎಲ್ಲ ಕಡೆಗಳಲ್ಲಿಯೂ ಅರ್ಜುನನನ್ನೇ ಎದುರಿಸಿ ಯುದ್ಧ ಧರ್ಮಗಳನ್ನರಿತ ಭೀಷ್ಮನು ನಿಮ್ಮೆಲ್ಲರನ್ನು ರಕ್ಷಿಸ್ತಾನೆ. ನೀವು ಭಯವನ್ನು ಬಿಟ್ಟು ಪಾಂಡವರನ್ನ ಎದುರಿಸಿ ಯುದ್ಧ ಮಾಡಿ. ಭೀಷ್ಮನು ಎಲ್ಲಾ ಧೃತರಾಷ್ಟ್ರ ಪುತ್ರರ ಸುಖಗಳನ್ನ ಕವಚಗಳನ್ನು ರಕ್ಷಿಸ್ತಾನೆ. ದೊಡ್ಡ ದೊಡ್ಡ ತಾಳೆಯ ಧ್ವಜದಿಂದ ಶೋಭಿಸ್ತಾ ಇದ್ದಾನೆ. ದೇವತೆಗಳು ಕೂಡ ಭೀಷ್ಮನನ್ನು ಜಯಿಸಲಾರರು. ಹಾಗಿರುವಾಗ ಮನುಷ್ಯ ಮಾತ್ರದ ಪಾಂಡವರ ಪಾಡೇನು? ಮಹಾತ್ಮನಾದ ಭೀಷ್ಮನನ್ನು ಎದುರಿಸಲು ಅವರು ಶಕ್ತರಲ್ಲ ಎಂಬುದರಲ್ಲಿ ಸಂದೇಹ ಏನಿದೆ? ರಣವೀರರೇ, ನೀವು ಅರ್ಜುನನಿಗೆ ಹೆದರಿ ಓಡಬೇಡಿ. ನಾನು ಯುದ್ಧ ಭೂಮಿಯಲ್ಲಿ ಸರ್ವ ಪ್ರಯತ್ನದಿಂದ ನಮ್ಮೆಲ್ಲ ವೀರರೊಡಗೂಡಿ ಪಾಂಡವರನ್ನು ಎದುರಿಸಿ ಯುದ್ಧ ಮಾಡ್ತೇನೆ ಎಂದ. ರಾಜ, ಆ ಮಾತುಗಳನ್ನು ಕೇಳಿ ವಿದೇಹರು, ಕಳಿಂಗರು, ದಾಸೋರಗರು, ನಿಷಾದರರು, ಸೌವೀರರು, ಬಾಕ್ಲೀಕರು, ಪ್ರಾಚ್ಯರು, ಪಾಶ್ಚಾತ್ಯರು, ಮಾಳವರು, ಅಭಿಷಹರು, ಶೂರಸೇನರು, ಶಿಬಿಗಳು, ವಸಾತಿಗಳು, ಸಾಲ್ವರು, ಶಕರು, ತ್ರಿಗರ್ತರು, ಕಂಬಷ್ಟರು, ಕೇಕಯ್ಯರು ಇವರೆಲ್ಲರೂ ದೀಪದ ಮೇಲೆ ಬೀಳುವ ಮಿಡಿತಗಳಂತೆ ಅರ್ಜುನನ ಎದುರಿಸೋದ್ರು. ಆಗ ಅರ್ಜುನ ದಿವ್ಯಾಸ್ತ್ರಗಳನ್ನ ಅಭಿಮಂತ್ರಿಸಿ ಆ ಅಸ್ತ್ರಗಳಿಂದಲೂ ಬಾಣಾಗ್ಲಿಗಿಂದಲೂ ಸೇನಾ ಸಮೇತರಾದ ಆ ಮಹಾರಥರನ್ನೆಲ್ಲ ದಹಿಸಿದನು. ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸಿದ್ದ ಅರ್ಜುನ ಗಾಂಡೀವ ಧನಸ್ಸು ಆಕಾಶದಲ್ಲಿ ಜ್ವಲಿಸುವಂತೆ ತೋರ್ತಾ ಇತ್ತು. ಬಾಣಗಳಿಂದ ಪೀಡಿತರಾದ ಅರಸರಾರು ಅರ್ಜುನನ ಎದುರಿಸಲಾರದೆ ಹೋದ್ರು. ಅರ್ಜುನನ ಬಾಣಗಳಿಂದ ರಥಿಕರು ಧ್ವಜ ಸಮೇತರಾಗಿ ಕೆಳಗೆ ಬಿದ್ರು. ಕುದುರೆಯ ವೀರರು ಕುದುರೆಗಳೊಂಡೆ ಬಿದ್ರು. ಆನೆಯ ವೀರರು ಆನೆಗಳೊಂಡೆ ಕೆಳಗೆ ಬಿದ್ರು. ಅರ್ಜುನನ ಬಾಣಗಳಿಂದ ಯುದ್ಧ ಭೂಮಿ ಎಲ್ಲ ಮುಚ್ಚಲ್ಪಟ್ಟಿತ್ತು. ಎಲ್ಲ ದಿಕ್ಕುಗಳಲ್ಲಿಯೂ ಸೈನ್ಯವು ಬಾಣ ಪೀಡಿತವಾಗಿ ಬಿದ್ದು ನರಳುತ್ತಾ ಇದ್ವು. ಭಾರತನು ಹೀಗೆ ಕೌರವ ಸೈನ್ಯವನ್ನು ಓಡಿಸಿ ದುಶ್ಯಾಸನದ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದ. ಬಾಣಗಳೆಲ್ಲವನ್ನೂ ದುಶ್ಯಾಸನ ಬೆದರಿಸ್ತಾ ಇದ್ದ. ಅವು ಸರ್ಪಗಳು ಹುತ್ತವನ್ನು ಪ್ರವೇಶಿಸುವಂತೆ ಭೂಮಿಯಲ್ಲಿ ನಾಟಿದ್ವು. ಆಮೇಲೆ ಅರ್ಜುನ ದುಶ್ಯಾಸನ ಕುದುರೆಗಳನ್ನು ಕೊಂದ. ಸಾರಥಿಯನ್ನು ಕೆಳಗೆ ತಳ್ಳಿದ. 20 ಬಾಣಗಳಿಂದ ವಿಮಂಶತಿಯನ್ನ ರಥಹೀನನ್ನಾಗಿ ಮಾಡಿ ತಿರುಗಿ 5 ಬಾಣಗಳನ್ನ ವಿವಿಂಶತಿಯ ಮೇಲೆ ಬಿಟ್ಟ. ಹಾಗೆ ಅನೇಕ ಬಾಣಗಳಿಂದ ಕೃಪಾ, ವಿಕರ್ಣ, ಶಲ್ಯ ಅವರನ್ನು ಹೊಡೆದು ಅವರನ್ನು ಹೀನರನ್ನಾಗಿ ಮಾಡಿದ. ಕೃಪಾ, ಶಲ್ಯ, ದುಶ್ಯಾಸನ, ವಿಕರ್ಣ, ವಿಮಂಶತಿಗಳೆಲ್ಲರೂ ಪರಾಜಿತರಾದರು. ಪ್ರಾತಃ ಕಾಲದಲ್ಲಿಯೇ ಕೌರವರೆಲ್ಲರೂ ಯುದ್ಧ ಭೂಮಿಯಿಂದ ಓಡಿದ್ರು. ಅರ್ಜುನನು ಜಯಶೀಲನಾಗಿ ಯುದ್ಧರಂಗದಲ್ಲಿ ಅಗ್ನಿಯಂತೆ ಜಲಿಸ್ತಾ ಇದ್ದ. ಸೂರ್ಯನಂತೆ ಇತರ ರಾಜರನ್ನೆಲ್ಲ ಬಾಣದಿಂದ ತಪ್ಪಿಸುವಂತೆ ಮಾಡಿದ.
ಹೀಗೆ ಮಹಾರಥರನ್ನೆಲ್ಲ ಬೆನ್ನು ತೋರಿಸಿ ಓಡುವಂತೆ ಮಾಡಿದ ಮೇಲೆ ರಣರಂಗದಲ್ಲಿ ದೊಡ್ಡದೊಂದು ರಕ್ತನದಿಯು ಕೌರವ ಪಾಂಡವ ಸೈನ್ಯಗಳ ಮಧ್ಯದಲ್ಲಿ ಪ್ರವಹಿಸುವಂತಾಯಿತು. ಹೇ ರಾಜ, ಅತಿ ಭಯಂಕರವೂ ವೀರರಿಗೆ ವಿನಾಶಕರವೂ ಆದಂತಹ ಯುದ್ಧದಲ್ಲಿ ಪಾಂಡವರು ಸಂಜೀಯರೊಡನೆ ಸೇರಿ ಭೀಷ್ಮ ವಧಕ್ಕಾಗಿ ತಮ್ಮ ಅಸಾಧ್ಯ ಪರಾಕ್ರಮವನ್ನು ಪ್ರದರ್ಶಿಸಿದರು. ನಿನ್ನ ಪುತ್ರರು ಸಾವಿಗೆ ಸಿದ್ಧರಾಗಿ ಯುದ್ಧದಿಂದ ಹಿಂತಿರುಗದೆ ಭೀಷ್ಮನ ರಕ್ಷಿಸ್ತಾ ಇದ್ರು. ಪಾಂಡವರು ನಿನ್ನ ಮಕ್ಕಳಿಂದ ತಮಗುಂಟಾದ ವಿಚಿತ್ರ ಹಿಂಸೆಗಳನ್ನೆಲ್ಲ ಮನಸ್ಸಿನಿಟ್ಟುಕೊಂಡು ವೀರಾವೇಶದಿಂದ ನಿಮ್ಮ ಕಡೆಯವರೊಡನೆ ಯುದ್ಧ ಮಾಡಿದ್ರು. ಎಷ್ಟು ಆನೆಗಳು ರಥಮಗಳು ನಾನಾ ಬಗೆಯಲ್ಲಿ ರಥಿಕರಿಂದ ಕೆಡಲ್ಪಟ್ಟವು. ಆನೆಗಳಿಂದ ರಥಗಳು ಭೇದಿಸಲ್ಪಟ್ಟವು. ಕಾಲಾಳುಗಳು ಕುದುರೆಗಳನ್ನು ಕೊಂದರು. ಗಜತುರಗಗಳನ್ನು ಏರಿ ಯುದ್ಧ ಮಾಡುತ್ತಿದ್ದವರ ಶರೀರಗಳು ಭಿನ್ನ ಚಿನ್ನವಾಗಿ ರಣರಂಗದ ಎಲ್ಲಾ ಕಡೆಯಲ್ಲೂ ಹರಡಿದ್ವು. ಕಿರೀಟ, ಕುಂಡಲ, ಕಟಕಾದಿ ಆಭರಣ ಸಹಿತವಾಗಿ ಕೆಳಗೆ ಬಿದ್ದಂತ ಮತ್ತು ಆಗಾಗ ಬೀಳ್ತಾ ಇದ್ದ ರಾಜರ ಶರೀರದಿಂದ ರಥ ಚಕ್ರಗಳಿಂದ ನೆಗ್ಗಿ ಸತ್ತು ಬಿದ್ದ ಆನೆಗಳಿಂದಲೂ ಆ ಯುದ್ಧ ಭೂಮಿ ತುಂಬಿತ್ತು. ಕಾಲಾಳುಗಳು, ಅಶ್ವಯುಧರು ನಾನಾ ಕಡೆಗಳಲ್ಲಿ ಓಡ್ತಾ ಇದ್ರು. ಮಾವುತರು, ರಥಿಕರು ಎಲ್ಲೆಲ್ಲಿಯೂ ಸತ್ತು ಬಿದ್ರು. ಚಕ್ರಗಳು, ಇರಿಚಿಗಳು, ಧ್ವಜದಂಡಗಳು, ಮುರಿದ ರಥಗಳೆಷ್ಟೋ ಅಲ್ಲಲ್ಲಿ ಬಿದ್ದಿದ್ವು. ಆನೆ, ಕುದುರೆಗಳ ಮತ್ತು ಕಾಲಾಳುಗಳ ರಕ್ತದಿಂದ ತೊಯ್ದ ಆ ಯುದ್ಧರಂಗ ಶರತ್ಕಾಲದ ಕೆಂಪು ಮೇಘದಂತೆ ಪ್ರಕಾಶಿಸಿತು. ನಾಯಿ, ಕಾಗೆ, ಹದ್ದು, ತೋಳ ಮುಂತಾದ ಮಾಂಸಾಹಾರಿ ಮೃಗ ಪಕ್ಷಿಗಳು ತಮಗೆ ಪುಷ್ಕಲವಾದ ಆಹಾರ ಸಿಕ್ಕಿತೆಂದು ವಿಕೃತ ದನಿಯಿಂದ ಕೂಗ್ತಾ ಇದ್ವು. ಎಲ್ಲ ದಿಕ್ಕುಗಳಿಂದ ಹಲವು ರೀತಿಯಲ್ಲಿ ಪ್ರತಿಕೂಲವಾಗಿ ಗಾಳಿ ಬೀಸಿತು. ರಾಕ್ಷಸರು, ಭೂತಗಳು ಕೂಗ್ತಾ ಇದ್ವು. ಸುವರ್ಣದ ಸರಪಣಿಗಳು, ಧ್ವಜ ಪತಾಕೆಗಳು ಬಿರುಗಾಳಿಯಿಂದ ಒದರಾಡ್ತಾ ಇದ್ವು. ಶ್ವೇತ ಛತ್ರಗಳು, ಧ್ವಜ ಸಹಿತವಾದ ಮಹಾರಥಗಳು 100,000 ಲೆಕ್ಕದಿಂದ ಚದರಿ ಬಿದ್ವು. ಧ್ವಜವನ್ನೇರಿಸಿದ ಆನೆಗಳ ಬಾಣಗಳಿಂದ ಪೆಟ್ಟು ತಿಂದು ದಿಕ್ಕುಪಾಲಾಗಿ ಓಡಿದ್ವು. ಗದೆ, ಬಿಲ್ಲು, ಕತ್ತಿಗಳು ಧರಿಸಿದ ಕ್ಷತ್ರಿಯರು ಎಲ್ಲಾ ಕಡೆಗಳಲ್ಲೂ ಭೂಮಿಗೆ ಬೀಳ್ತಾ ಇದ್ರು. ವಿವಿಧ ಬಾಣಗಳಿಂದ ನೊಂದ ಆನೆಗಳು 100,000 ಲೆಕ್ಕದಿಂದ ಅಲ್ಲಲ್ಲಿ ಬಿದ್ದು ದೀನ ಸ್ವರದಿಂದ ಹೋಗ್ತಾ ಇದ್ವು. ಆಗ ಸೈನ್ಯಾಧಿಪತಿಯು ತನ್ನ ಸೈನ್ಯ ಮರೆತು, ಓ ಸೈನಿಕರೇ, ಗಂಗಾಪುತ್ರನಾದ ಭೀಷ್ಮನನ್ನು ಎದುರಿಸಿ ಭಯಪಡಬೇಡಿ, ಹೊರಡಿ ಎಂದನು. ಆ ಸೇನಾಪತಿಯ ಮಾತುಗಳನ್ನು ಕೇಳಿ ಸೋಮಕರು ಸಂಜಯರೊಡನೆ 4 ಕಡೆಗಳಲ್ಲಿಯೂ ಬಾಣವರ್ಷಗಳನ್ನು ಸುರಿಸುತ್ತಾ ಗಂಗಾಪುತ್ರನನ್ನ ಎದುರಿಸಿದ್ರು. ಭೀಷ್ಮನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಅರ್ಜುನನ್ನ ಎದುರಿಸಿದ. ಆಗ ಶಿಖಂಡಿ ಯುದ್ಧದಲ್ಲಿ ಅರ್ಜುನನಿಗೆ ಎದುರಾಗಿ ಬರುತ್ತಿದ್ದ ಭೀಷ್ಮನನ್ನು ಎದುರಿಸಿ ತಡೆದ. ಅವನನ್ನು ಕಂಡೊಡನೆ ಭೀಷ್ಮ ಅಗ್ನಿಗೆ ಸಮಾನವಾದ ಅಸ್ತ್ರವನ್ನ ಉಪಸಂಹಾರ ಮಾಡಿಬಿಟ್ಟ. ಇದೇ ಸಮಯದಲ್ಲಿ ಅರ್ಜುನನು ನಿಮ್ಮ ಸೈನ್ಯವನ್ನ ನಾಶ ಮಾಡುತ್ತಾ ಬಂದ. ಅಲ್ಲಿಗೆ 117ನೇ ಅಧ್ಯಾಯ 118ನೇ ಅಧ್ಯಾಯ ಭೀಷ್ಮನ ಪರಾಕ್ರಮದ ವರ್ಣನೆ. ಹೇ ಭರತಕುಲೋತ್ತಮ, ಸೈನ್ಯಗಳು ಒಂದು ಕ್ರಮದಲ್ಲಿ ನಿಲ್ಲದೆ ಸಿಕ್ಕಿದ ಹಾಗೆ ಒಂದನ್ನೊಂದು ಹೊಡಿತಾ ಇದ್ದಾಗ ಅಲ್ಲಿದ್ದವರೆಲ್ಲರೂ ಪರಲೋಕವನ್ನೇ ದೃಷ್ಟಿಯಲ್ಲಿಟ್ಟವರಾಗಿ ಪ್ರಾಣದ ಆಸೆ ಇಲ್ಲದೆ ಮುಂದೆ ಬಿದ್ರು. ಎಲ್ಲರೂ ಹುಚ್ಚಿಡದಂತೆಯೋ ಭೂತ ಆವಿಷ್ಟರಾದಂತೆಯೋ ಮೇಲೆ ಬಿದ್ದು ಹೊಡಿತಾ ಇದ್ರು. ಆ ಸಂಕುಲ ಯುದ್ಧದಲ್ಲಿ ಯಾವ ಸೈನ್ಯವೂ ತನಗೆ ತಕ್ಕ ಪ್ರತಿ ಸೈನ್ಯವೇ ಅಲ್ಲವೇ ಎಂಬುದನ್ನು ನೋಡ್ಲಿಲ್ಲ. ರಥಿಕರೊಡನೆ ಕಾಲಾಳುಗಳೊಡನೆ, ಕುದುರೆಯ ವೀರರೊಡನೆ, ಆನೆ ವೀರರೊಡನೆ ಯುದ್ಧ ಮಾಡಬೇಕೆಂಬ ನಿಯಮೇನು ಇಲ್ಲದೆ ಹುಚ್ಚರಂತೆ ಯುದ್ಧ ಮಾಡಿದ್ರು. 2 ಕಡೆಗಳಲ್ಲಿ ಸೈನ್ಯಗಳಿಗೂ ಅತಿ ಭಯಂಕರವಾದ ಯುದ್ಧ ನಡೀತು. ಮನುಷ್ಯರು, ಆನೆಗಳು ಸಿಕ್ಕಿದ ಹಾಗೆ ಚದರಿ ಕಾಂಡ ಕಡೆಯಲ್ಲಿ ಹೊಡಿತಾ ಇದ್ವು. ಅತಿ ಭಯಂಕರವಾದ ಯುದ್ಧದಲ್ಲಿ 2 ಕಡೆಯ ಸೈನ್ಯಗಳಿಗೂ ಹೆಚ್ಚು ಕಡಿಮೆ ಏನು ತೋರದಂತೆ ಇತ್ತು. ಆಮೇಲೆ ಶೂರರಾದಂತಹ ಶಲ್ಯ, ಕೃಪ, ಚಿತ್ರಸೇನ, ದುಶ್ಯಾಸನ, ವಿಕರ್ಣ ಎಂಬಿ 5 ರಥಗಳ ಮೇಲೇರಿ ಪಾಂಡವರ ಸೈನ್ಯವನ್ನು ಭಯದಿಂದ ನಡುಗುವಂತೆ ಹೊಡೆಯಲಾರಂಭಿಸಿದ್ರು. ಹೀಗೆ ಕೌರವರಿಂದ ಕೊಲ್ಲಲ್ಪಡುತ್ತಾ ನೀರಿನಲ್ಲಿ ಮುಳುಗಿ ಹೋಗುವ ದೋಣಿ ಹಾಗೆ ಸಮಾನವಾದಂತಹ ಪಾಂಡವ ಸೇನೆಗೆ ಆಗ ರಕ್ಷಕರಾರೂ ಮುಂದೆ ಬರಲಿಲ್ಲ. ಚಳಿಗಾಲವು ಪಶುಗಳನ್ನು ಹೇಗುವ ಹಾಗೆ ಭೀಷ್ಮನ ಪಾಂಡುಪುತ್ರರನ್ನ ಮರ್ಮಸ್ಥಾನಗಳಲ್ಲಿ ನಡುಗಿಸಿ ಬಿಡ್ತಾ ಇದ್ದ. ಅದೇ ರೀತಿಯಲ್ಲಿ ಅತ್ತಲಾಗಿ ಪಾರ್ಥನು ಮೇಘದಂತಿರುವ ನಿನ್ನ ಗಜ ಸೈನ್ಯವನ್ನು ಕೊಂದು ಗಳಿತಾ ಇದ್ದ. ಪ್ರಧಾನ ವೀರರು 1000 ಲೆಕ್ಕದಿಂದ ಬೀಳ್ತಾ ಇದ್ರು. ಆ ಯುದ್ಧ ಭೂಮಿಯಲ್ಲಿ ಎಷ್ಟೋ ಮಹಾಗಜಗಳು ದೀನ ಸ್ವರದಿಂದ ಅರ್ಚುತ್ತಾ ಕೆಳಗೆ ಬೀಳ್ತಾ ಇದ್ವು. ಆಗ ಯುದ್ಧ ಭೂಮಿಯು ಆಭರಣಗಳಿಂದ ಕೂಡಿದ ವೀರರ ಶರೀರಗಳಿಂದ, ಕಿರೀಟ, ಕುಂಡಲ ಅಲಂಕೃತವಾದ ಅವರ ತಲೆಗಳಿಂದ ತುಂಬಿ ಹೋಯಿತು. ವಿರಕ್ತ ಯುವಕರವಾದ ಆ ಯುದ್ಧದಲ್ಲಿ ಇದು ಪದ ತಪ್ಪಾಗಿ ಬಂದಿದೆ ಅಲ್ಲಿ. ಆ ಯುದ್ಧದಲ್ಲಿ ಭೀಷ್ಮನು ಧನಂಜಯನು ತಮ್ಮ ತಮ್ಮ ಪರಾಕ್ರಮದ ಪರಾಕಾಷ್ಠೆಯನ್ನು ತೋರಿಸ್ತಾ ಇದ್ರು. ಆಗ ನಿನ್ನ ಮಕ್ಕಳೆಲ್ಲರೂ ಯುದ್ಧ ಭೂಮಿಯಲ್ಲಿ ತಮಗೆ ಸ್ವರ್ಗವೇ ಗತಿ ಎಂದೆಣಿಸಿ ಶತ್ರು ನಾಶವನ್ನು ಕೋರಿ ಸೈನಿಕರ ಮುಂದೆ ಬಿಟ್ಟುಕೊಂಡು ಪಾಂಡವರು ನಿಂದಿಸಿದ್ರು. ರಾಜ, ಆಗ ಪಾಂಡವರು ಕೂಡ ಹಿಂದೆ ನೀನು ನಿನ್ನ ಮಕ್ಕಳು ತಮಗೆ ಮಾಡಿದ ಚಿತ್ರ ಹಿಂಸೆಗಳನ್ನೆಲ್ಲ ನೆನೆಸಿಕೊಂಡು ನಿರ್ಭಯವಾಗಿ
ಬ್ರಹ್ಮಲೋಕವನ್ನು ಪಡೆಯುವ ಅಪೇಕ್ಷೆಯಿಂದಲೇ ನಿಮ್ಮ ಕಡೆಯವರನ್ನ ನಿನ್ನ ಪುತ್ರನ ಎದುರಿಸಿ ಯುದ್ಧ ಮಾಡುದು. ಆಗ ಪಾಂಡವ ಸೇನಾಪತಿಯು ಮಹಾರಥನಾದಂತ ದೃಷ್ಟದ್ಯುಮ್ನ ಯುದ್ಧದಲ್ಲಿ ತನ್ನ ಸೈನ್ಯವರ್ಗ ಕುರಿತು, ಓ ಸೋಮಕರೇ, ನೀವೆಲ್ಲ ಶೃಂಜಿಯರೊಡಗೂಡಿ ಭೀಷ್ಮನನ್ನ ಎದುರಿಸಿ ಹೊರಡಿ ಎಂದ. ಆ ಸೈನ್ಯಾಧಿಪತವನ್ನು ಕೇಳಿ ಸೋಮಕರು ಶೃಂಜಿಯರು ಬಾಣವರ್ಷಗಳನ್ನು ಲಕ್ಷ್ಯ ಮಾಡದೆ ಮುಂದುವರೆದು ಗಂಗಾಪುತ್ರನ ಎದುರಿಸಿದ್ರು. ಇತ್ತಲಾಗಿ ನಿನ್ನ ತಂದೆಯಾದ ಭೀಷ್ಮನು ಶತ್ರು ಬಾಣಗಳಿಂದ ಪೀಡಿಸಲ್ಪಡುತ್ತಿರುವಾಗಲೂ ಕದಲದೆ ಸಂಜಯರೊಡನೆ ಯುದ್ಧ ಮಾಡಿದ. ರಾಜೇಂದ್ರ, ಭೀಷ್ಮನೇನು ಸಾಮಾನ್ಯನೇ, ಸಾಕ್ಷಾತ್ತಾಗಿ ಪರಶುರಾಮನಿಂದಲೇ ಶತ್ರುನಾಶಕರವಾದ ಹಸ್ತ ಶಿಕ್ಷೆ ಪಡೆದವನು. ವೃದ್ಧನು, ಕೌರವ ಪಿತಾಮಹನು, ಶತ್ರು ಸಂಹಾರಕನೂ ಆದಂತ ಭೀಷ್ಮ ಆ ವಿದ್ಯೆಯನ್ನು ಉಪಯೋಗಿಸಿ ಪಾಂಡವರ ಕಡೆಯ ವೀರರಲ್ಲಿ ದಿನಕ್ಕೆ 10,000 ಮಂದಿಯಿಂದ ಕೊಂದು ಕೆಡುತ್ತಾ ಬಂದ. ಆ 10ನೇ ದಿನದಲ್ಲಿಯೂ ಕೂಡ ಅವನು ತಾನು ಏಕಾಕಿಯಾಗಿ ಇದ್ದು ಮತ್ಸ್ಯ ಪಾಂಚಾಲ ಸೈನ್ಯಗಳಲ್ಲಿ 1000 ಆನೆಗಳನ್ನ, 10,000 ಕುದುರೆಗಳನ್ನ, 7 ಮಂದಿ ಮಹಾರಥರನ್ನ, 5,000 ಮಂದಿ ರಥಿಕರನ್ನ, 10,000 ಮಂದಿ ಕಾಲಗಳನ್ನ ತೀರಿಸಿಬಿಟ್ಟ. ಹೀಗೆ ಭೀಷ್ಮನು ತನ್ನ ಅಸ್ತ್ರವಿದ್ಯಾಬಲದಿಂದ ಅನೇಕ ಸೈನ್ಯಗಳನ್ನ ನಾಶ ಮಾಡಿ ವಿರಾಟನ ಪ್ರಿಯ ಸಹೋದರನಾದ ಶತಾನೀಕನನ್ನು ಕೊಂದ. ಅನೇಕ 1000 ಮಂದಿ ರಾಜರನ್ನು ಸಂಹರಿಸಿದ. ಯುದ್ಧದಲ್ಲಿ ಗಾಯಗೊಂಡ ಅನೇಕ ಯೋಧರು ಧನಂಜಯನನ್ನ ಕುರಿತು ಸಹಾಯಕ್ಕಾಗಿ ದೈನ್ಯದಿಂದ ಮೊರೆ ಇಟ್ರು. ಪಾಂಡವ ಸೈನ್ಯದಲ್ಲಿದ್ದ ಅನೇಕ ರಾಜರು ಭೀಷ್ಮನನ್ನು ಎದುರಿಸಿ ಯಮಲೋಕವನ್ನು ಸೇರಿದ್ರು. ಭೀಷ್ಮನು 10 ದಿನಗಳಲ್ಲಿಯೂ ಬಾಣ ಸಮೂಹಗಳನ್ನು ಸುರಿಯುತ್ತಾ ಪಾಂಡವ ಸೇನೆಯನ್ನ ದಾಟಿ ಬಂದು ಆ ಸೈನ್ಯದ ಮುಂಭಾಗದಲ್ಲಿ ನಿಂತ. 10ನೇ ದಿನದಲ್ಲಿ ಭೀಷ್ಮನು ಇಂತಹ ಅಸಾಧ್ಯ ಕಾರ್ಯಗಳನ್ನು ಮಾಡಿ ಧನುರ್ಧಾರಿಯಾಗಿ ಸೇನಾ ಮಧ್ಯದಲ್ಲಿ ನಿಂತಿದ್ದಾಗ ಗ್ರೀಷ್ಮ ಕಾಲದಲ್ಲಿ ತಪ್ಪಿಸುವ ಮಧ್ಯಾಹ್ನ ಸೂರ್ಯನನ್ನ ಜನರು ಯಾವ ರೀತಿಯಲ್ಲಿ ಕಣ್ಣೆತ್ತಿ ನೋಡಲಾರರೋ ಹಾಗೆ ರಾಜರು ಆ ಭೀಷ್ಮನನ್ನು ನೋಡಲು ಅಶಕ್ತರಾಗಿದ್ರು. ಇಂದ್ರನು ಅಸುರ ಸೇನೆಯನ್ನು ಹೇಗೋ ಹಾಗೆ ಭೀಷ್ಮನು ಪಾಂಡವ ಸೇನೆಯನ್ನು ಧ್ವಂಸ ಮಾಡ್ತಾ ಇದ್ದ. ತನ್ನ ಪರಾಕ್ರಮದ ಸರ್ವ ಸಾರವನ್ನು ತೋರಿಸುತ್ತಾ ಸೈನ್ಯಗಳನ್ನು ಕೊಲ್ಲುತ್ತಿರುವ ಭೀಷ್ಮನನ್ನು ಕಂಡು ಕೃಷ್ಣನು ಧನಂಜಯನನ್ನು ಕುರಿತು, ಇದೋ ಶಂತನು ಪುತ್ರನಾದ ಭೀಷ್ಮನು 2 ಸೈನ್ಯಗಳ ಮಧ್ಯದಲ್ಲಿ ನಿಂತಿದ್ದಾನೆ. ಈಗ ನೀನು ಈತನನ್ನು ಕೊಂದು ಜಯಶೀಲನಾಗಬಹುದು. ಅವನು ನಮ್ಮ ಸೈನ್ಯವನ್ನು ಹೊಡೆಯುತ್ತಿರುವ ಸ್ಥಳಕ್ಕೆ ಹೋಗಿ ನಿನ್ನ ಸರ್ವಶಕ್ತಿಯಿಂದ ಈತನನ್ನು ಅಲ್ಲಿಂದ ಕದಲದಂತೆ ನಿಲ್ಲಿಸಿಡು. ನೀನು ಹೊರತು ಬೇರೆ ಯಾರು ಈಗ ಆ ಭೀಷಣ ಬಾಣಗಳನ್ನ ತಡೆಯಲು ಶಕ್ತರಲ್ಲ ಎಂದ. ಹೀಗೆ ಕೃಷ್ಣನಿಂದ ಪ್ರೇರಿತರಾದ ಅರ್ಜುನ ಆ ಕ್ಷಣದಲ್ಲಿಯೇ ಭೀಷ್ಮನನ್ನ, ಆತನ ಧ್ವಜ, ರಥ, ತುರಗಗಳನ್ನೇ ತನ್ನ ಬಾಣಗಳಿಂದ ಮುಚ್ಚಿದ. ಆಗ ಭೀಷ್ಮನು ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳನ್ನೆಲ್ಲ ಪ್ರತಿ ಬಾಣಗಳಿಂದ ನಿಗ್ರಹಿಸ್ತಾ ಇದ್ದ. ಭೀಷ್ಮನ ಬಾಣತಿಗೆ ಸಿಕ್ಕಿ ಪಾಂಚಾಲ ರಾಜ, ದೃಷ್ಟಕೇತು, ಭೀಮಸೇನ, ದೃಷ್ಟದ್ಯುಮ್ನ, ನಕುಲ, ಸಹದೇವ, ಚೇಕಿತಾನ, ಕೇಕೈ ದೇಶದ 5 ಮಂದಿ ರಾಜರು, ಸಾತ್ವಿಕಿ, ಮಹಾಭಜವುಳ್ಳ ಅಭಿಮನ್ಯು, ಘಟೋತ್ಕಚ, ದ್ರೌಪದಿ ಪುತ್ರರು, ಶಿಖಂಡಿ, ಕುಂತಿಭೋಜ, ವಿರಾಟ, ಇನ್ನೂ ಪಾಂಡವರ ಶಕ್ತಿ ಸೇರಿದಂತಹ ಮಹಾಬಲಶಾಲಿಗಳಾದ ಬೇರೆ ಹಲವು ರಾಜರು ದಿಕ್ಕು ಕಾಣದೆ ತತ್ತರಿಸ್ತಾ ಇದ್ದಾಗ ಅವರೆಲ್ಲರಿಗೂ ಅರ್ಜುನನೊಬ್ಬನೇ ಆಗ ರಕ್ಷಕನಾಗಿದ್ದ. ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದವರಿಗೆ ತೆಪ್ಪವು ಸಿಕ್ಕಿದಂತೆ ಆಗ ಅರ್ಜುನನು ಅವರ ಭಾಗಕ್ಕೆ ಬಂದು ಅಪಾಯದಿಂದ ತಪ್ಪಿಸಿದ. ಶಿಖಂಡಿಯು ಶಸ್ತ್ರಪಾಣಿಯಾಗಿ ಭೀಷ್ಮನನ್ನು ಎದುರಿಸಿ ಬರುತ್ತಿದ್ದಾಗ ಅರ್ಜುನನು ಆ ಭೀಷ್ಮನ ಸಹಾಯಕ್ಕೆ ಬಂದ ಎಲ್ಲ ವೀರರನ್ನು ಕೊಂದು ಹಾಕ್ತಾ ಇದ್ದ. ಆ ಸವ್ಯಸಾಚಿಯು ಬೆಂಬಲವನ್ನು ಆಶ್ರಯಿಸಿ ಸಾತ್ವಿಗೆ, ಚೇಕಿತಾನ, ದೃಷ್ಟದ್ಯುಮ್ನ, ವಿರಾಟ, ದ್ರುಪದ, ನಕುಲ, ಸಹದೇವ ಇವರೆಲ್ಲರೂ ಭೀಷ್ಮನನ್ನು ಕುರಿತು ವೇಗದಿಂದ ಓಡಿದರು. ಅಭಿಮನ್ಯು 5 ಮಂದಿ ಉಪಪಾಂಡವರು ಭೀಷ್ಮನನ್ನು ಎದುರಿಸಿದ್ರು. ಧನುರ್ಧಾರಿಗಳಾಗಿ ಯಾವ ಯುದ್ಧದಲ್ಲಿ ಹೆಮ್ಮೆಟ್ಟದ ವೀರರೆಲ್ಲರೂ ಸೇರಿ ಏಕಕಾಲದಲ್ಲಿ ಬಾಣಗಳಿಂದ ಭೀಷ್ಮನನ್ನು ಹೊಡೆದ್ರು. ಆ ಬಾಣಗಳನ್ನೆಲ್ಲ ಭೀಷ್ಮನೊಬ್ಬನೇ ನಾಶ ಮಾಡುತ್ತಾ ಪಾಂಡವ ಸೇನೆಯಲ್ಲಿ ಪ್ರವೇಶಿಸಿದ. ಆತನು ಲೀಲಾ ಮಾತ್ರದಿಂದಲೇ ಆ ಬಾಣಗಳನ್ನೆಲ್ಲ ನಿವಾರಿಸುತ್ತಾ ಆಗಲೂ ಮುಗುಳ್ನಗಣ್ಣೆ ಆ ಶಿಖಂಡಿಯ ಸ್ತ್ರೀರೂಪವನ್ನೇ ಅಡಿಗಡಿಗೆ ನೋಡುತ್ತಾ ಆತನ ಮೇಲೆ ಮಾತ್ರ ಬಾಣಗಳನ್ನ ಪ್ರಯೋಗಿಸದೇ ಇದ್ದ. ಆಗಲೂ ಭೀಷ್ಮನು ದ್ರುಪದ ಸೈನ್ಯದಲ್ಲಿ 7 ಮಂದಿ ರಥಿಕರನ್ನ ಕೊಂದ. ಇಷ್ಟರಲ್ಲಿ ಭೀಷ್ಮನೊಬ್ಬನನ್ನೇ ಎದುರಿಸಲು ವೇಗದಿಂದ ಬರುತ್ತಿದ್ದ ಮತ್ಸ್ಯ, ಪಾಂಚಾಲ, ಚೈದ್ಯರಾಜರ ಕೋಲಾಹಲ ಶಬ್ದ ಕೇಳಿಸಿತು. ಅವರೆಲ್ಲರೂ ಭೀಷ್ಮನೊಬ್ಬನನ್ನೇ ತಮ್ಮ ಚತುರಂಗಗಳಿಂದ ಆವರಿಸಿಕೊಂಡು ಮೇಘಗಳು ಸೂರ್ಯವನ್ನು ಮುಚ್ಚುವಂತೆ ಬಾಣಗಳಿಂದ ಮುಚ್ಚಿದ್ರು. ಆಗ ಭೀಷ್ಮನು ಪಾಂಡವ ವೀರಗೂ ನಡೆದ ಯುದ್ಧ ದೇವದಾನವ ಯುದ್ಧದಂತಿತ್ತು. ಆಗ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ತಾನೇ ಭೀಷ್ಮನನ್ನು ಎದುರಿಸ್ತಾ ಇದ್ದ. ಇಲ್ಲಿಗೆ 118ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 119ನೇ ಅಧ್ಯಾಯ. ಭೀಷ್ಮ ಕೆಳಗೆ ಬಿದ್ದದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಮಹಾರಾಜ, ಹೀಗೆ ಪಾಂಡವರೆಲ್ಲರೂ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನ 4 ಕಡೆಗಳಿಂದಲೂ ಸುತ್ತಕೊಂಡು ಭಯಂಕರವಾದ ಶತಗ್ನಿಗಳು, ಪರಿಗ, ಗಂಡುಗೋಲಿ, ಮುದ್ಗರ, ಮುಸಲ, ಪ್ರಾಸ, ಕ್ಷೇಪಣೀಯ, ಚಿನ್ನದ ಹಿಡಿಯುಳ್ಳ ಬಾಣಗಳು, ಶಕ್ತಿ, ತೋಮರ, ಕಂಪನ, ನಾರಾಚ, ವತ್ಸದಂತ, ಬಸುಂಡಿ ಮೊದಲಾದ ಇನ್ನೂ ಅನೇಕ ಆಯುಧಗಳಿಂದ ಸುತ್ತಲೂ ನಾನಾ ಕಡೆಗಳಿಂದ ಹೊಡಿತಾ ಇದ್ರು. ಒಂದು ಕಡೆಯಿಂದ ಸಂಜೀರೆಲ್ಲರೂ ಗುಂಪಾಗಿ ಭೀಷ್ಮನಲ್ಲಿ ಬಾಣ ಬಿಡ್ತಾ ಇದ್ರು.
ಹೀಗೆ ಅನೇಕರು ಸೇರಿ ಏಕಕಾಲದಲ್ಲಿ ಸುತ್ತಲೂ ತನ್ನನ್ನ ಮರ್ಮಸ್ಥಾನದಲ್ಲಿ ಹೊಡಿತಿದ್ರಿಂದ ಭೀಷ್ಮನ ಮೈ ಮೇಲಿನ ಕವಚ ಹರಿದೋಯ್ತು. ಮರ್ಮಸ್ಥಾನಗಳಲ್ಲಿ ಬಾಣಗಳು ನಾಟಿಕೊಂಡವು. ಆಗಲೂ ಭೀಷ್ಮನು ಸ್ವಲ್ಪವಾದರೂ ಎದೆಗುಂದದೆ ಪ್ರಳಯ ಕಾಲಾಗ್ನಿಯಂತೆ ಜ್ವಲಿಸ್ತಾ ಇದ್ದ. ಬಾಣಗಳೇ ಕೆಂಡಗಳು, ಅಸ್ತ್ರಗಳಿಂದ ಹೊರಟ ಗಾಳಿಯೇ ಅದನ್ನು ಉರುಬುವ ಗಾಳಿ, ಚಕ್ರ ನೇಮಿಗಳ ಧ್ವನಿ ಅದರ ಚಟ ಚಟಾತ್ಕಾರದ ಧ್ವನಿ, ಮಹಾ ಅಸ್ತ್ರಗಳೇ ಅದರ ಗಿಡಿಗಳು, ವಿಚಿತ್ರವಾದ ಧನುಸ್ಸೆ ಅದರ ಜ್ವಾಲೆ, ಶತ್ರುವೀರರೇ ಅದರ ಗಟ್ಟಿಗಳು. ಇಂತಹ ಕಾಲಾಗ್ನಿಯಂತೆ ಅವನ ಪಾಂಡವ ಸೈನ್ಯಕ್ಕೆ ಭಯಂಕರನಾಗಿದ್ದ. ಆಗ ಭೀಷ್ಮನು ಒಮ್ಮೆ ಸುತ್ತಲೂ ಆವರಿಸಿಕೊಂಡಿರುವ ರಥಿಕರ ಮಧ್ಯದಿಂದ ಹೇಗೋ ತಪ್ಪಿಸಿಕೊಂಡು ಹೊರಗೆ ಬಂದು ಯುದ್ಧವನ್ನು ಆರಂಭಿಸುವನು. ತಿರುಗಿ ಆ ಮಹಾರಥರ ಮಧ್ಯದಲ್ಲಿ ಕಾಣಿಸುತ್ತಾ ಎಲ್ಲರನ್ನ ಬಾಣದಿಂದ ಹೊಡಿತಾನೆ. ಹೀಗೆ ಭೀಷ್ಮನು ನಿಂತಲ್ಲಿ ನಿಲ್ಲದೆ ಕಂಡಲ್ಲಿ ಕಾಣದೆ ಶತ್ರುಗಳನ್ನು ನಾಶ ಮಾಡ್ತಾ ಇದ್ದ. ಆಮೇಲೆ ಭೀಷ್ಮನು ತನ್ನನ್ನು ಎದುರಿಸಿ ನಿಂತಿದ್ದ ಪಾಂಚಾಲ ದುಷ್ಟಕೇತುಗಳಿಬ್ಬರನ್ನು ಕ್ರಮವಾಗಿ ದಾಟಿಕೊಂಡು ಪಾಂಡವರ ಸೈನ್ಯದ ಮಧ್ಯಕ್ಕೆ ಬಂದ. ಅಲ್ಲಿ ಭೀಷ್ಮನು ಸಾತ್ಯಕಿ, ಭೀಮ, ಅರ್ಜುನ, ದ್ರುಪದ, ವಿರಾಟ, ಧೃಷ್ಟದ್ಯುಮ್ನ ಈ 6 ಮಂದಿಯನ್ನ ಮರ್ಮ ಭೇದಕವಾದ ಬಾಣಗಳಿಂದ ಹೊಡೆಯಲಾರಂಭಿಸಿದ. ಆ 6 ಮಂದಿ ಮಹಾರಥರು ಭೀಷ್ಮನ ಬಾಣಗಳನ್ನೆಲ್ಲ ತಡೆದು 10 ಬಾಣಗಳಿಂದ ಭೀಷ್ಮನ ಹೊಡೆದ್ರು. ಶಿಖಂಡಿಯು ಭೀಷ್ಮನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದ. ಆದರೆ ಶಿಖಂಡಿಯ ಬಾಣಗಳು ಅವನಿಗೆ ಏನೇನು ವ್ಯಥೆಯನ್ನು ಉಂಟು ಮಾಡಲಿಲ್ಲ. ಇಷ್ಟರಲ್ಲಿ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಬಂದು ತನ್ನ ಬಾಣಗಳಿಂದ ಭೀಷ್ಮನ ಧನಸ್ಸನ್ನು ಕತ್ತರಿಸಿಬಿಟ್ಟ. ಕೌರವ ಸೈನ್ಯದ ಮಹಾರಥರಿಗೆ ಇದು ದುಸ್ಸಹವಾಯಿತು. ಆಗ ದ್ರೋಣ, ಕೃತವರ್ಮ, ಜಯದ್ರಥ, ಭೂರಿಷ್ಠವಸ್ಸು, ಶಲ, ಶಲ್ಯ, ಭಗದತ್ತ ಈ 7 ಮಂದಿಯು ಕೋಪದಿಂದ ಅರ್ಜುನ ಎದುರಿಸಿ ತಮ್ಮ ತಮ್ಮ ದಿವ್ಯಾಸ್ತ್ರ ಚಾಲನೆಗಳನ್ನೆಲ್ಲ ತೋರಿಸುತ್ತಾ ಅವನನ್ನು ಬಾಣಗಳಿಂದ ಕವಿತಾ ಬಂದರು. ಅವರು ವೇಗದಿಂದ ಬರುವಾಗ ಪ್ರಳಯ ಕಾಲದಲ್ಲಿ 7 ಸಮುದ್ರಗಳು ಉಕ್ಕಿ ಬಂದರೆ ಹೇಗೋ ಹಾಗೆ ಭಯಂಕರ ಶಬ್ದ ಉಂಟಾಯಿತು. ಆ 7 ಮಂದಿಯು ಏಕಕಾಲದಲ್ಲಿ ಹೊಡೆಯಿರಿ, ಹಿಡಿಯಿರಿ, ಬಡಿಯಿರಿ, ತೊರೆ ಮಾಡಿರಿ, ಕಡಿಯಿರಿ ಎಂದು ಕೂಗುತ್ತಾ ಅರ್ಜುನ ರಥಕ್ಕೆ ಎದುರಾಗಿ ಬಂದರು. ಈ ಕೂಗಾಟಗಳನ್ನು ಕೇಳಿದೊಡನೆ ಸಾತ್ವಿಕಿ, ಭೀಮಸೇನ, ಧೃಷ್ಟದ್ಯುಮ್ನ, ವಿರಾಟ, ದ್ರುಪದ, ಘಟೋತ್ಕಚ, ಅಭಿಮನ್ಯು 7 ಮಂದಿ ಮಹಾರಥರು ಧನುರ್ಧಾರಿಗಳಾಗಿ ಅವರನ್ನ ತಡೆಯುವುದಕ್ಕಾಗಿ ಬಂದರು. ಆ ಉಭಯ ಪಕ್ಷದವರಿಗೂ ದೇವದಾನವರ ಯುದ್ಧ ಅಂತೆ ಪ್ರಬಲವಾದ ಯುದ್ಧವಾಯಿತು. ಅರ್ಜುನನಿಂದ ರಕ್ಷಿಸಲ್ಪಟ್ಟ ಶಿಖಂಡಿಯ ಧನುಸ್ಸನ್ನು ಮುರಿದ ಭೀಷ್ಮನ ಮೇಲೆ 10 ಬಾಣಗಳನ್ನು ಬಿಟ್ಟ. ಭೀಷ್ಮನ ಸಾರಥಿಯ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದ. 1 ಬಾಣದಿಂದ ಅವನ ಧ್ವಜವನ್ನು ಮುರಿದ. ಇಷ್ಟರಲ್ಲೇ ಭೀಷ್ಮನು ಬೇರೊಂದು ದಡ ಧನಸ್ಸನ್ನು ಕೈಗೆ ತೆಗೆದುಕೊಳ್ಳಲು ಅರ್ಜುನನು ಅದನ್ನು ಕತ್ತರಿಸಿಬಿಟ್ಟ. ಭೀಷ್ಮನು ಆಗಾಗ ಕೈಗೆ ತೆಗೆದುಕೊಂಡ ಹೊಸ ಧನುಸ್ಸುಗಳನ್ನೆಲ್ಲ ಸವ್ಯಸಾಚಿ ಆಗಾಗಲೇ ಕತ್ತರಿಸ್ತಾ ಬಂದ. ಆಗ ಭೀಷ್ಮನು ಕೋಪದಿಂದ ಕಡೆ ಬಾಯಿಗಳನ್ನು ನೆಕ್ಕುತ್ತಾ ಪರ್ವತಗಳನ್ನು ಬೇಯಿಸತಕ್ಕಂತ ಒಂದು ಶಕ್ತಿ ಆಯುಧವನ್ನು ತೆಗೆದು ಅರ್ಜುನನ ರಥದ ಮೇಲೆ ಬೀಸಿದ. ಅದು ಬರ್ತಿರುವಾಗಲೇ ಅರ್ಜುನನು ಸಿಡಿಲಿನಂತೆ ಜ್ವಲಿಸುತ್ತಿದ್ದ ಅದನ್ನ 5 ಬಾಣಗಳಿಂದ 5 ತುಂಡಾಗಿ ಕತ್ತರಿಸಿದ. ಹೀಗೆ ಅರ್ಜುನನಿಂದ ಭೇದಿಸಲ್ಪಟ್ಟ ಶಕ್ತಿ ಮೇಘದಿಂದ ಛಿನ್ನ ಭಿನ್ನವಾಗಿ ಬಿದ್ದ ಮಿಂಚಿನ ಶಕಲಗಳಂತೆ ಕೆಳಗೆ ಬಿತ್ತು. ತನ್ನ ಶಕ್ತಿ ವಿಫಲವಾದದ್ದನ್ನು ನೋಡಿ ಭೀಷ್ಮನಿಗೆ ದುಸ್ಸಹವಾದ ಕೋಪ ಉಂಟಾಯಿತು. ಹಾಗೆ ಭೀಷ್ಮನು ತನ್ನಲ್ಲಿ ತಾನು, ಆಹಾ, ಈ ಪಾಂಡವರೆಲ್ಲರನ್ನು ನಾನು ನನ್ನ ಒಂದೇ ಬೆಲ್ಲಿನಿಂದ ಕ್ಷಣ ಮಾತ್ರದಲ್ಲಿ ಕೊಲ್ಲಬಲ್ಲೆನು. ಆದರೆ ಮಹಾತ್ಮನಾದ ಕೃಷ್ಣನು ಮಾತ್ರ ಅವರಿಗೆ ರಕ್ಷಕನಾಗಿ ಇಲ್ಲದಿದ್ರೆ ಈಗಾಗಲೇ ಆ ಕೆಲಸವನ್ನ ನಾನು ಮುಗಿಸಿಬಿಡ್ತಾ ಇದ್ದೆ. ಎಲ್ಲ ಲೋಕಗಳು ಒಂದಾಗಿ ಸೇರಿದ್ರು ಆ ಕೃಷ್ಣನ ಪಕ್ಷಧರವನ್ನು ಕೊಲ್ಲುವುದು ಸಾಧ್ಯವಲ್ಲ. ಈಗ ನಾನು 2 ಕಾರಣಗಳಿಗಾಗಿ ಪಾಂಡವರನ್ನು ಯುದ್ಧ ಮಾಡಲು ಇಷ್ಟಪಡುವುದಿಲ್ಲ. ಕೃಷ್ಣ ಸಹಾಯವುಳ್ಳ ಪಾಂಡವರು ಅವಧ್ಯರು ಎಂಬುದು ಒಂದು, ಹೆಂಗಸಾಗಿದ್ದ ಶಿಖಂಡಿ ನನ್ನ ಮುಂದೆ ಬಂದು ನಿಂತಿರೋದೊಂದು. ಇವೆರಡನ್ನು ಯೋಚಿಸಿ ಯುದ್ಧವನ್ನು ನಿಲ್ಲಿಸದೆ ಮೇಲು ಎಂದು ತೋರಿದೆ. ನನ್ನ ತಂದೆಗೆ ನಾನು ಕಾಳಿಯನ್ನ, ರಾಜನ ಮಗಳನ್ನ ತಂದು ಮದುವೆ ಮಾಡಿದಾಗ ನನಗೆ ಸ್ವೇಚ್ಛಾ ಮರಣವನ್ನ, ಯುದ್ಧದಲ್ಲಿ ಯಾರಿಂದಲೂ ಅವಧ್ಯತ್ವವನ್ನು ಅನುಗ್ರಹಿಸಿದ್ದ. ಆದ್ದರಿಂದ ಈಗ ಮೃತ್ಯುವನ್ನ ಎದುರು ನೋಡದೆ ಒಳ್ಳೆಯದು ಎಂದು ತೋರಿದೆ ಎಂದು ಯೋಚಿಸ್ತಾ ಇದ್ದ. ಸ್ವೇಚ್ಛಾ ಮರಣ ಎಲ್ಲರೂ ಸಾಮಾನ್ಯವಾಗಿ ಪ್ರಸಿದ್ಧವಾಗಿ ಕೇಳಿದ್ರಿ. ಇದರ ಜೊತೆಗೆ ಭೀಷ್ಮನನ್ನ ಯಾರು ಎದುರಿಸಕ್ ಆಗದಂತಹ ಒಂದು ಇದನ್ನ ಅವರ ಅಪ್ಪ ಕೊಟ್ಟಿದ್ದು. 2 ಭೀಷ್ಮನ ಈ ಉದ್ದೇಶವನ್ನು ಆಕಾಶದಲ್ಲಿ ನೆರೆದ ಋಷಿಗಳು, ವಸುಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ಈ ಭೀಷ್ಮನನ್ನ ಸಂಬೋಧಿಸಿ ಹೀಗೆಂದು ಹೇಳ್ತಾರೆ: ವತ್ಸ, ಈಗ ನಿನ್ನ ಆಲೋಚನೆ ಏನೋ ಅದು ನಮಗೂ ಪ್ರಿಯ, ಅದರಂತೆ ನಡೆಸು. ಇನ್ನು ಮೇಲೆ ಯುದ್ಧದಿಂದ ನಿನ್ನ ಬುದ್ಧಿಯನ್ನ, ಮನಸ್ಸನ್ನ ಹಿಂತಿರುಗಿಸು ಎಂದ್ರು. ಈ ಮಾತು ಮುಗಿಯುವಷ್ಟರಲ್ಲೇ ಸುಗಂಧ ಶೀತಲವಾದ ಮಂದಮಾರುತವು ಭೀಷ್ಮನ ಮೇಲೆ ಬೀಸಿತು. ಆಕಾಶದಿಂದ ಭೀಷ್ಮನ ಮೇಲೆ ಪುಷ್ಪವೃಷ್ಟಿ ಸುರಿಯಿತು. ಆಕಾಶದಲ್ಲಿ ದೇವದುಂಬಿಗಳು ಮೊಳಗಿದವು. ಆದರೆ ಆ ವಸುಗಳ ಮಾತಾಗಲಿ, ದೇವದುಂದಿ ಧ್ವನಿಗಳಾಗಲಿ, ಇತರ ಶುಭ ಶಕನಗಳಾಗಲಿ ಭೀಷ್ಮನೊಬ್ಬನಿಗೆ ಮಾತ್ರ ವ್ಯಾಸನ ಅನುಗ್ರಹದಿಂದ ನನಗೊಬ್ಬನಿಗೆ, ನೋಡಿ ಸಂಜೆ ಹೇಳ್ತಾ ಇದ್ದೇನೆ, ವ್ಯಾಸನ ಅನುಗ್ರಹದಿಂದ ನನಗೊಬ್ಬನಿಗೆ, ಇಬ್ಬರಿಗೆ ಹೊರತು ಬೇರೆ ಯಾರೊಬ್ಬರಿಗೂ ತಿಳಿಯಲಿಲ್ಲ ಭೀಷ್ಮನ ಮೇಲೆ ದೇವತೆಗಳಿಂದ ನಡೆದಂತ ಪುಷ್ಪವೃಷ್ಟಿ. ವಸುಗಳಲ್ಲಿ ಒಬ್ಬನಾದ ಭೀಷ್ಮನು ತಿರುಗಿ ತಮ್ಮಲ್ಲಿಗೆ ಬರುವನು ಎಂಬ ಸಂತೋಷದಿಂದ ದೇವತೆಗಳು ಅವನ ರಥದಿಂದ ಬೀಳುವುದನ್ನೇ ಸಂತೋಷದಿಂದ ನೋಡ್ತಾ ಇದ್ರು. ನಾವು ಈ ಶರೀರವನ್ನ ಈಗ ಸಂತೋಷವಾಗಿ ಬಿಡ್ಬೇಕು.
ಜೀರ್ಣಮಿವ ವಸ್ತ್ರಂ ಪ್ರಕೃತಿಂ ಸ್ಥೂಲ ರೂಪಂ ವಿಸೃಜ್ಯ. ಜೀರ್ಣವಾಗಿರೋ ಶರೀರ, ಹರಿದೋಗಿರೋ ಬಟ್ಟೆ, ಅದ್ರ ಬಗ್ಗೆ ಏನಿದೆ ಕಾಳಜಿ? ಎಲ್ಲ ಆಯ್ತು, ಉಪಯೋಗಿಸಿದ್ದಾಯ್ತು, ಎಲ್ಲ ಆಯ್ತು, ಎಲ್ಲ ಕಡೆನೂ ಹರಿದ ಮೇಲೆ ಬಿಸಾಕ್ತಾ ಇರಬೇಕು. ಹೊಸದು ಸಿಗುತ್ತೋ ಇಲ್ವೋ? ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಹರಿದೋಗಿದ್ರು ಅದನ್ನ ಏನಾದ್ರು ಮಾಡ್ಲಿ ಹಿಡ್ಕೋಬೇಕು ಅಂತ. ಅಂತವ್ರು ಬಹಳ ಕಷ್ಟಪಡ್ತಾರೆ ಶರೀರ ಬಿಡೋದಕ್ಕೆ. ದೇವ ಸಮೂಹಗಳೆಲ್ಲ ಹೀಗೆ ತನ್ನನ್ನು ಆಧರಿಸ್ತಾ ಇರೋದನ್ನ ನೋಡಿ ಭೀಷ್ಮ ತನ್ನ ಆಲೋಚನೆ ಹಾಗೆ ದೃಢಪಡಿಸಿಕೊಂಡ. ಅರ್ಜುನನು ತನ್ನ ಮೇಲೆ ಮರ್ಮಭೇದವಾದ ಬಾಣಗಳನ್ನು ಬಿಡ್ತಾ ಇದ್ರು, ತಾನು ಅದನ್ನ ತಡೆಯದೇ ಇದ್ದ. ಇದೇ ಸಮಯದಲ್ಲಿ ಶಿಖಂಡಿ 9 ಬಾಣಗಳಿಂದ ಭೀಷ್ಮನ ಎದೆ ಮೇಲೆ ಬಲವಾಗಿ ಹೊಡೆದ. ಆದರೇನು ಭೂಕಂಪದಲ್ಲಿಯೂ ಪರ್ವತ ಅಲ್ಲಾಡದೆ ಭೀಷ್ಮನು ಆಗಲೂ ನಿಶ್ಚಲವಾಗಿದ್ದ. ಇದೇ ಸಮಯದಲ್ಲಿ ಅರ್ಜುನ ಭೀಷ್ಮನನ್ನ 25 ಬಾಣಗಳಿಂದ ಹೊಡೆದ. ತಿರುಗಿ ತಿರುಗಿ 100 ಬಾಣಗಳನ್ನ ಎಡಬಿಡದೆ ಆ ಭೀಷ್ಮನ ಅಂಗಾಂಗಗಳಲ್ಲಿಯೋ ಮರ್ಮಸ್ಥಾನಗಳಲ್ಲಿಯೂ ನಾಡಿದ. ಇದೇ ಸಮಯದಲ್ಲಿ ಪಾಂಡವ ಪಕ್ಷದ ಇತರ ಮಹಾರಥರು ನಾನಾ ದಿಕ್ಕುಗಳಿಂದ ಸಾವಿರಾರು ಬಾಣಗಳನ್ನ ಭೀಷ್ಮನ ಮೇಲೆ ಬಿಡ್ತಾ ಇದ್ರು. ಆಗ ಮಾತ್ರ ಭೀಷ್ಮನು ತನ್ನ ಬಾಣಗಳಿಂದ ಇತರರ ಬಾಣಗಳನ್ನೆಲ್ಲ ತಡಿತಾ ಇದ್ದ. ಶಿಖಂಡಿ ಹೊಡೆದ ಬಾಣಗಳು ಎಷ್ಟೇ ತೀಕ್ಷ್ಣವಾಗಿದ್ರೋ ಅವುಗಳಿಂದ ಭೀಷ್ಮನಿಗೆ ಸ್ವಲ್ಪವಾದ ನೋವಾಗಲಿಲ್ಲ. ತಿರುಗಿ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನು ಎದುರಿಸಿ ಅವನ ಧನಸ್ಸನ್ನು ಕತ್ತರಿಸಿದ. ಅವನನ್ನು 9 ಬಾಣಗಳಿಂದ ಹೊಡೆದ. 1 ಬಾಣದಿಂದ ಅವನ ಧ್ವಜವನ್ನು ಮುರಿದ. 10 ಬಾಣಗಳಿಂದ ಅವನ ಸಾರಥಿಯನ್ನು ಉಣಿಸಿದ. ಆಗಲೂ ಭೀಷ್ಮನು ಅರ್ಜುನನ್ನು ತಡೆಯುವುದಕ್ಕಾಗಿ ಬೇರೊಂದು ಬಿಲ್ಲನ್ನು ಕೈಗೆ ತೆಗೆದುಕೊಳ್ಳುವಷ್ಟರೊಳಗಾಗಿ ಅದನ್ನು ಅರ್ಜುನನು 3 ಬಾಣಗಳಿಂದ 3 ತುಂಡಾಗಿ ಕಡಿದ. ಇದೇ ರೀತಿಯಲ್ಲಿ ಭೀಷ್ಮನು ಬಿಲ್ಲನ್ನು ಕೈಗೆ ತೆಗೆದುಕೊಂಡೊಡನೆ ನಿಮಿಷಾರ್ಧದಲ್ಲಿ ಅರ್ಜುನನನ್ನು ಕತ್ತರಿಸುತ್ತಾ ಅನೇಕ ಧನಸ್ಸುಗಳನ್ನು ಹಾಗೆಯೇ ತುಂಡು ಮಾಡಿದ. ಆಗ ಭೀಷ್ಮನ ಪರಾಕ್ರಮದಲ್ಲಿ ಅರ್ಜುನನನ್ನು ತಾನು ಮೀರಿಸದೆ ಮೃದುವಾಗಿ ಇರುತ್ತಾ ಇದ್ದ. ಇದೇ ಸಮಯದಲ್ಲಿ ಅರ್ಜುನನು ತಿರುಗಿ 25 ಬಾಣಗಳನ್ನು ಅವನ ಮೇಲೆ ಬಿಟ್ಟ. ಭೀಷ್ಮನು ಈ ಬಾಣಗಳಿಂದ ಬಹಳವಾಗಿ ನೊಂದು ಸಮೀಪದಲ್ಲಿದ್ದ ದುಶ್ಯಾಸನನ್ನು ಕರೆದು, ಹೇ ವತ್ಸ ದುಶ್ಯಾಸನ, ಈಗ ಅರ್ಜುನನೇ ನನ್ನ ಮೇಲೆ ಕೋಪಗೊಂಡು ಅನೇಕ ಸಹಸ್ರ ಬಾಣಗಳನ್ನು ಹೊಡೆದು ಪೀಡಿಸುವಂತಿದೆ. ಇವನನ್ನು ಯುದ್ಧದಲ್ಲಿ ಜಯಿಸುವುದು ದೇವೇಂದ್ರನಿಗಾದ್ರೂ ಸಾಧ್ಯವಲ್ಲ. ದೇವ ದಾನವ ರಾಕ್ಷಸರೆಲ್ಲರೂ ಒಂದಾಗಿ ಸೇರಿ ಬಂದ್ರು ಇವನನ್ನಾಗಲಿ ನನ್ನನ್ನಾಗಲಿ ಜಯಿಸಲಾರರು. ಇನ್ನು ಇತರ ಮನುಷ್ಯರ ಪಾಡೇನು? ಅರ್ಜುನನೊಬ್ಬನು ಹೊರತು ಬೇರೆ ಯಾರು ನನ್ನನ್ನು ಹೀಗೆ ಹೊಡೆಯಲಾರರು. ಇದು ಸತ್ಯ ಎಂದ. ಹೀಗೆ ಅವರಿಬ್ಬರು ಮಾತಾಡದೇ ಇರುವಾಗಲೇ ಅರ್ಜುನನು ಶಿಖಂಡಿಯನ್ನ ಮುಂದಿಟ್ಟುಕೊಂಡು ತಿರುಗಿ ತೀಕ್ಷ್ಣ ಬಾಣಗಳಿಂದ ಭೀಷ್ಮನನ್ನು ಹೊಡೆದ. ಆಗ ಭೀಷ್ಮನ ನಗುತ್ತಾ ತಿರುಗಿ ದುಶ್ಯಾಸನ ಕುರಿತು, ಹೇ ವತ್ಸ ದುಶ್ಯಾಸನ, ನನ್ನ ಮೇಲೆ ತೀವ್ರ ಬಾಣಗಳ ಸಿಡಿಲಿನಂತೆ ಬಂದು ತಗಲ್ತಾ ಇವೆ. ಒಳ್ಳೆ ಹಿಡಿಗಳಿಂದ ಕೂಡಿ ಥಳಿಸ್ತಾ ಇವೆ. ಅವು ಪ್ರಯೋಗಿಸಲ್ಪಡುವ ರೀತಿಯನ್ನ ಅವಿಚ್ಛಿನ್ನವಾಗಿ ಬಂದು ಬೀಳ್ತಾ ಇರೋದನ್ನ ನೋಡಿದ್ರೆ ಇವು ಅರ್ಜುನನ ಬಾಣಗಳೇ ಹೊರತು ಶಿಖಂಡಿಯ ಬಾಣಗಳಲ್ಲ. ಈ ಬಾಣಗಳು ಮರ್ಮಗಳನ್ನು ಭೇದಿಸುತ್ತಾ ದೃಢವಾದ ಕವಚಗಳನ್ನು ಕೂಡ ಹರಿದು ಮುಸಲಗಳಂತೆ ಬಂದು ಅಪ್ಪಳಿಸ್ತಾ ಇರೋದ್ರಿಂದ ಇವು ಶಿಖಂಡಿಯ ಬಾಣಗಳಲ್ಲ. ಇವು ಇಂದ್ರನ ವಜ್ರಾಯುಧಕ್ಕೂ ಯಮದಂಡಕ್ಕೂ ಸಮಾನವಾಗಿ ತಡೆಯಲು ಅಸಾಧ್ಯವಾಗಿ ನನ್ನ ಪ್ರಾಣಗಳನ್ನ ಕೇಳ್ತಾ ಇರುವಂತಿದೆ. ಇವು ಶಿಖಂಡಿಯ ಬಾಣಗಳಲ್ಲ. ಇವು ನನ್ನ ಪ್ರಾಣಗಳನ್ನ ಎಳೆಯುವುದಕ್ಕಾಗಿ ಬಂದ ಯಮದೂತರಂತೆ ತೋರ್ತಾ ಗದೆಗಳಿಂದ ಪರಿಗಳಿಂದಲೂ ಅಪ್ಪಳಿಸದಂತೆ ನನಗೆ ತೋರೋದ್ರಿಂದ ಇವು ಶಿಖಂಡಿ ಬಾಣಗಳಲ್ಲ. ಕೋಪಗೊಂಡು ನಾಲಿಗೆಗಳನ್ನ ನೀಡುತ್ತಾ ಬರುವ ವಿಷ ಸರ್ಪಗಳಂತೆ ಬಂದು ನನ್ನ ಮರ್ಮಸ್ಥಾನಗಳಲ್ಲಿ ನಾಡುತ್ತಿರುವ ಈ ಬಾಣಗಳು ಶಿಖಂಡಿ ಬಾಣಗಳಲ್ಲ. ಏಡಿಯ ದೇಹವನ್ನು ಅದರ ಮುರಿಯೋ ಹೇಗೋ ಹಾಗೆ ಈ ಬಾಣಗಳು ನನ್ನ ಶರೀರವನ್ನು ಭೇದಿಸಿಕೊಂಡು ಹೋಗ್ತಾ ಇವೆ. ಇವು ಅರ್ಜುನನ ಬಾಣಗಳೇ ಹೊರತು ಶಿಖಂಡಿಯ ಬಾಣಗಳಲ್ಲ. ದುಶ್ಯಾಸನ, ಗಾಂಡಿವಧಾರಿಯು ಕಪಿಧ್ವಜನು ಆದ ಅರ್ಜುನನ ಹೊರತು ಬೇರೆ ಯಾವ ರಾಜರು ನನ್ನನ್ನು ಇಷ್ಟು ಮಟ್ಟಿಗೆ ನೋಯಿಸಲು ಸಮರ್ಥರಲ್ಲ ಎಂದು ಹೇಳುತ್ತಾ ಭೀಷ್ಮನು ಆ ಅರ್ಜುನನನ್ನು ಆಗಲೇ ದಹಿಸಿ ಬಿಡುವಂತೆ ಒಂದು ಶಕ್ತಿಯನ್ನು ಅವನ ಮೇಲೆ ಬೀಸಿದ. ಆದರೆ ಅರ್ಜುನ ಕೌರವರು ನೋಡುತ್ತಿರುವ ಹಾಗೆ ಶಕ್ತಿಯನ್ನ ತನ್ನ 3 ಬಾಣಗಳಿಂದ 3 ತುಂಡಾಗಿ ಕತ್ತರಿಸಿ ಗೆಳೆಯಿದ. ಇಷ್ಟಾದರೂ ಭೀಷ್ಮನ ಹಿಂಜರಿಯಿದೆ. ಆ ಯುದ್ಧದಲ್ಲಿ ತನಗೆ ಮರಣವೋ ಜಯವೋ ಆಗಬೇಕೆಂಬ ಒಂದೇ ಹಠದಿಂದ ಕತ್ತಿಯನ್ನ ಗುರಾಣಿಯನ್ನು ಕೈಗೆತ್ತಿಕೊಂಡ. ಭೀಷ್ಮನು ಆ ಕತ್ತಿ ಗುರಾಣಿಗಳನ್ನು ಕೈಗೆತ್ತಿಕೊಂಡು ರಥದಿಂದ ಇಳಿಯುವ ಪ್ರಯತ್ನ ಮಾಡುವಷ್ಟರಲ್ಲಿಯೇ ಅರ್ಜುನ ಅವುಗಳನ್ನ ತನ್ನ ಬಾಣಗಳಿಂದ 100 ಶಕಲಗಳಾಗಿ ಭೇದಿಸಿದ. ಇದನ್ನು ನೋಡುವವರಿಗೆ ಆಶ್ಚರ್ಯ ಉಂಟಾಯಿತು. ಇದೇ ಸಮಯದಲ್ಲಿ ಯುಧಿಷ್ಠಿರ ತನ್ನ ಸೈನ್ಯಗಳನ್ನು ಕೂಗಿ ಭೀಷ್ಮನನ್ನ ಎದುರಿಸಿ ಹೊಡೆಯಿರಿ, ಈಗ ನೀವು ಲವ ಮಾತ್ರ ಹೆದರಬೇಕಾದಿಲ್ಲ ಎಂದು ಪ್ರೋತ್ಸಾಹಿಸಿದ. ಆ ಮಾತನ್ನು ಕೇಳಿ ಪಾಂಡವ ಸೈನಿಕರು ಭೀಷ್ಮನ ಸುತ್ತಲೂ ಮುತ್ತಿಕೊಂಡು ಪ್ರಾಸ, ಪಟ್ಟಸ, ಖಡ್ಗ, ತೋಮರ, ನಾರಾಚಗಳಿಂದ ಅವನೊಬ್ಬನನ್ನೇ ನಾನಾ ಕಡೆಗಳಿಂದ ಹೊಡೆಯಲಾರಂಭಿಸಿದರು. ಕೆಲವರು ವತ್ಸದಂತವೆಂಬ ಆಯುಧಗಳನ್ನ, ಈಟಿಗಳನ್ನು ಬೀಸಿದ್ರು. ಈ ಪ್ರಬಲ ಯುದ್ಧದಲ್ಲಿ ಉಭಯ ಪಕ್ಷಗಳಲ್ಲಿಯೂ ಸಿಂಹನಾದಗಳು ಹೊರಟವು. ಪಾಂಡವರೆಲ್ಲ ಭೀಷ್ಮನೊಬ್ಬನನ್ನು ಕೊಲ್ಲುವುದಕ್ಕಾಗಿ ಯತ್ನಿಸ್ತಾ ಇದ್ರು. ನಿನ್ನವರೆಲ್ಲರೂ ಅವನೊಬ್ಬನ ರಕ್ಷಿಸಿಕೊಳ್ಳುವುದಾಗಿ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯುದ್ಧ ಮೇಲೆ ಮೇಲೆ ಪ್ರಬಲವಾಯಿತು. 10ನೇ ದಿನದಲ್ಲಿ ಭೀಷ್ಮ ಅರ್ಜುನರಿಬ್ಬರು ಆರಂಭಿಸಿದ ಯುದ್ಧವು ಸಮುದ್ರ ಕ್ಷೋಭದಂತೆ ಭಯಂಕರವಾಯಿತು. ಯುದ್ಧ ಮಾಡುತ್ತಲೂ ಕೊಲ್ಲುತ್ತಲೂ ಇದ್ದ ಸೈನ್ಯಗಳ ಹೋರಾಟದಲ್ಲಿ ಆ ರಣಭೂಮಿಯೆಲ್ಲ ರಕ್ತದಿಂದ ತೊಯ್ದು ಅತಿ ಭಯಂಕರವಾಯಿತು. ಹಳ್ಳ ತಿಟ್ಟುಗಳೊಂದು ತಿಳಿಯದಂತಾಯಿತು.
ಇಷ್ಟರಲ್ಲಿಯೇ ಭೀಷ್ಮನು ಆ ದಿವಸವೂ 10,000 ಮಂದಿ ಯೋಧರನ್ನು ತೀರಿಸಿಬಿಟ್ಟಿದ್ದ. ಶತ್ರು ಬಾಣಗಳು ಅವನ ಮೇಲೆ ಮರ್ಮಸ್ಥಾನದಲ್ಲಿ ಬಂದು ನಾಟ್ತಾ ಇದ್ವು, ಆದರೂ ಅವನು ನಿಶ್ಚಲವಾಗಿ ನಿಂತಿದ್ದ. ಇಷ್ಟರಲ್ಲಿ ಪಾಂಡವ ಸೈನ್ಯದ ಮುಂಭಾಗದಲ್ಲಿ ಅರ್ಜುನ ಭೀಷ್ಮನ ಮುಂದಿದ್ದ ಕೌರವ ಸೈನ್ಯಗಳನ್ನೆಲ್ಲ ಒತ್ತರಿಸುತ್ತಾ ಮುಂದೆ ಬರ್ತಾ ಇದ್ದ. ಆಗ ಪಾಂಡವರು ಭೀಷ್ಮನ ರಕ್ಷಣೆಗಾಗಿ ಬಂದ ಸೈನ್ಯಗಳನ್ನೆಲ್ಲ ಓಡಿಸುವುದರಲ್ಲಿ ತೋರಿಸಿದ ಪರಾಕ್ರಮ ಆಶ್ಚರ್ಯಕರವಾಯಿತು. ಧೃತರಾಷ್ಟ್ರ ಮಹಾರಾಜ ಆಗ ಅರ್ಜುನನ ಆರ್ಭಟಕ್ಕೂ ಅವನ ಬಾಣಗಳಿಗೂ ಭಯಪಟ್ಟು ನಾವೆಲ್ಲರೂ ದೂರಕ್ಕೆ ಓಡ್ತಾ ಇದ್ವಿ. ಪಂಚ ಪಾಂಡವರು, ದುಷ್ಟದ್ಯುಮ್ನ ಮೊದಲಾದ ಪಾಂಚಲರು, ಅಭಿಮನ್ಯು, ಸಾತ್ವಿಕಿ ಮುಂತಾದವರು ಇವರೆಲ್ಲರೂ ಬಾಣಗಳಿಂದ ಬೇಧಿಸ್ತಾ ಇದ್ದಾಗ ನಿನ್ನ ಸೈನ್ಯದಲ್ಲಿ ಕೃಪಾ, ದ್ರೋಣ, ಅಶ್ವತ್ಥಾಮ, ಶಲ್ಯ, ಶಲ ಮೊದಲಾದವರೆಲ್ಲ ಆ ಬಾಣಗಳನ್ನ ತಡೆಯಲಾರದೆ ಭೀಷ್ಮನನ್ನು ಬಿಟ್ಟು ಹಿಂದೆ ಸರಿದರು. ಸೌವೀರರು, ಕಿಟವರು, ಪೂರ್ವ, ಪಶ್ಚಿಮ, ಉತ್ತರ ದೇಶೀಯರು, ಮಾಲವರು, ಅಭೀಷಕರು, ಶೂರಸೇನ, ಶಿಬಿ, ವಸಾತಿಗಳು, ಸಾಳ್ವರೊಡನೆ ತ್ರಿಗರ್ತರು, ಕೇಕರೊಡನೆ ಅಂಬಷ್ಟರು, ಈ 12 ದೇಶದವರು ಅರ್ಜುನ ಬಾಣದಿಂದ ಪೀಡಿತರಾಗಿ ಯುದ್ಧದಲ್ಲಿ ಭೀಷ್ಮನನ್ನ ಬಿಟ್ಟು ಹಿಂತಿರುಗಿದರು. ಹೀಗೆ ಎಲ್ಲರೂ ಕೈ ಬಿಟ್ಟು ಹೋದ್ಮೇಲೆ ಭೀಷ್ಮನು ಏಕಾಕಿಯಾಗಿದ್ದ ಕಾಲದಲ್ಲಿ ಪಾಂಡವರ ಕಡೆಯವರೆಲ್ಲರೂ ಅವನನ್ನು ಸುತ್ತಿ ಮುತ್ತಿಕೊಂಡು ಅವನ ಮೇಲೆ ಬಾಣವರ್ಷವನ್ನು ಕರೆಯುತ್ತಾ ಬಂದ್ರು. ಕಡೆಗಾಲದಲ್ಲಿ ಹೀಗೆ ಆಗುದು, ಯಾರು ಇರೋಲ್ಲ. ಎಲ್ಲರೂ ಅಯ್ಯೋ ಅವರು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ, ಅವ್ರ ನೋವನ್ನು ತಗೊಳಕ್ಕಾಗಲ್ಲ ಇದ್ರದ್ದು ಅಂತ ಇವ್ರೊಬ್ರೆ ಎದುರಿಸೋಗ್ಬೇಕಾದ್ದು. ಅದನ್ನೇನೆ ಈ ಆಳ್ವಾರಗಳಾಗ್ಲಿ ಶತ್ತುಪ್ಪೋವದೋರ್ ಇದ್ರಲ್ಲಿ ಪಿರಿಯಾಳ್ವಾರು ಹೇಳುವಂತಹದ್ದು. ಯಾರು ಬರ್ತಾರೆ ಅವಾಗ? ತುಂಬಾ ಹತ್ತಿರದವರು ಕೂಡ ಸ್ಮಶಾನ ತನಕ ಬರ್ತಾರೆ, ಚಿತೆಯಲ್ಲಿ ಏರಿಸ್ತಾರೆ, ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಮುಗೀತು. ಹಾಗೆ ಆಗ ರಣಭೂಮಿಯಲ್ಲಿ ಭೀಷ್ಮನ ರಥವನ್ನ ಹಿಡಿಯಿರಿ, ಭೀಷ್ಮನನ್ನ ಕೆಳಕ್ಕೆ ಕಡೆಯಿ, ಯುದ್ಧ ಮಾಡಿ ಎಂಬ ಗದ್ದಲವೇ ಪಾಂಡವರ ಸೈನ್ಯದ ಎಲ್ಲಾ ಕಡೆಯಲ್ಲೂ ಕೇಳಿಸ್ತಾ ಇತ್ತು. 100,000 ಲೆಕ್ಕದಿಂದ ಭೀಷ್ಮನ ಮೈ ಮೇಲೆ ಬಾಣಗಳು ಬಂದ್ಬಿದ್ವು. ಅವನ ದೇಹದಲ್ಲಿ 1 ಅಂಗುಲ ಮಾತ್ರವೂ ಅವಕಾಶವಿಲ್ಲದಂತೆ ಬಾಣಗಳು ನಾಡಿದವು. ಅವನ ದೇಹದಲ್ಲಿ ಗಾಯವಿಲ್ಲದ ಸ್ಥಳವೇ ಇರಲಿಲ್ಲ. ಇಂತಹ ಸ್ಥಿತಿಯಲ್ಲಿ ಭೀಷ್ಮನಿಂದ ಮುಂದೆ ಕೈ ಸಾಗದೆ ಹೋಯಿತು. ಅರ್ಜುನನ ತೀಕ್ಷ್ಣ ಬಾಣಗಳಿಂದ ಮೈಯೆಲ್ಲವೂ ಹರಿದು ಕೊನೆಗೆ ರಥದಿಂದ ಪೂರ್ವ ದಿಕ್ಕಿಗೆ ತಲೆಯಾಗಿ ಕೆಳಕ್ಕೆ ಬಿದ್ದು ಬಿಟ್ಟ. ಆಗ ಅಸ್ತಮಾನಕ್ಕೆ ಸ್ವಲ್ಪ ಕಾಲವೇ ಉಳಿದಿತ್ತು. ನಿನ್ನ ಮಕ್ಕಳೆಲ್ಲರೂ ಕಣ್ಣಿದ್ರಾಗಿ ನೋಡ್ತಿರುವಾಗಲೇ ಭೀಷ್ಮನು ಕೆಳಗೆ ಬಿದ್ದು ಬಿಟ್ಟ. ಆಕಾಶದಲ್ಲಿ ದೇವತೆಗಳು, ರಣರಂಗದಲ್ಲಿ ರಾಜರು ಭೀಷ್ಮನ ಬಿದ್ದದ್ದನ್ನ ನೋಡಿ ಆಹಾ ಎಂದು ಕೂಗ್ತಾ ಇದ್ರು. ಎಲ್ಲ ಕಡೆಯೂ ಮಹಾಕಾರವೇ ಪ್ರಬಲವಾಯಿತು. ಮಹಾತ್ಮನು, ಗುರುಗಳ ಪಿತಾಮಹನು ಆದಂತ ಭೀಷ್ಮ ಕೆಳಗೆ ಬಿದ್ದದ್ದನ್ನ ನೋಡ್ತಿದ್ದ ನಮ್ಮೆಲ್ಲರಿಗೂ ಆ ಭೀಷ್ಮನೊಡನೆ ನನ್ನ ಹೃದಯಗಳು ಹಾರಿ ಹೋದಂತಾಯ್ತು. ಇಂದ್ರಧ್ವಜ ಬಿದ್ದಂತೆ ಭೂಮಿಯನ್ನು ನಡುಗಿಸುತ್ತಾ ಭೀಷ್ಮನಿಗೆ ಕೆಳಗೆ ಬಿದ್ದರು. ಮಹಾಬಾಹುವು, ಸಮಸ್ತ ಧನುರ್ಧಾರಿಗಳು, ಧ್ವಜದಂತೆ ಪ್ರಮುಖನೂ ಆದಂತ ಅವನ ಮೈಯಲ್ಲೆಲ್ಲ ನಾಡಿದ ಬಾಣಗಳಿಂದ ಅವನ ದೇಹವು ಭೂಮಿಯನ್ನು ಸ್ಪರ್ಶಿಸಲೇ ಇಲ್ಲ. ಹೀಗೆ ಭೂಸ್ಪರ್ಶವಿಲ್ಲದೆ ರಥದಿಂದ ಕೆಳಗೆ ಬಿದ್ದರು. ಬಾಣದ ಮೇಲೆ ಮಲಗಿದ್ದ ಭೀಷ್ಮನು ಆಗಲೇ ಸಹಜವಾದ ದೇವಾಂಶದ ಕಳೆ ಕಾಣಿಸ್ತೊಡಗಿತು. ಇಷ್ಟರಲ್ಲಿಯೇ ಆಕಾಶದಿಂದ ಮೇಘ ವರ್ಷಿಸತೊಡಗಿತು, ಭೂಮಿ ನಡುಗಿತು. ಸೂರ್ಯನು ದಕ್ಷಿಣಾಯನದಲ್ಲಿದ್ದಾಗ ಭೀಷ್ಮ ಕೆಳಗೆ ಬಿದ್ದ. ಸ್ವಲ್ಪ ಹೊತ್ತಿನಲ್ಲಿಯೇ ಅವನಿಗೆ ಅದು ತನಗೆ ಮರಣಕಾಲ ಅಲ್ಲ ಎಂಬ ಆಲೋಚನೆ ಹುಟ್ಟಿ ಚೆನ್ನಾಗಿ ಪ್ರಜ್ಞೆ ಉಂಟಾಯಿತು. ಆಗ ಅವನಿಗೆ ಆಕಾಶದ ನಾನಾ ಕಡೆಗಳಿಂದ ಆಕಾಶವಾಣಿ ಕೇಳಿಸ್ತು. ಆ ಮಾತಿನಲ್ಲಿ ಅಯ್ಯೋ ಏನಿದು, ಮಹಾತ್ಮನು, ಗಂಗಾಪುತ್ರನು, ಪುರುಷ ಶ್ರೇಷ್ಠನು, ಶಸ್ತ್ರಧಾರಿಗಳೆಲ್ಲ ಮೇಲೆನಿಸಿದವನು, ಮರಣಕಾಲ ನಿರ್ಣಾಯಕನು ಆದಂತಹ ಈ ಭೀಷ್ಮನೆ ಈ ದಕ್ಷಿಣಾಯನದಲ್ಲಿ ಸಾಯುವುದು ಅಂದ್ರೇನು? ಇಂತಹ ಮಹಾತ್ಮನಿಗೆ ಇದು ಮರಣಯೋಗ್ಯವಾದ ಕಾಲವಲ್ಲ ಎಂದು ಕೇಳಿಸಿದ. ಈ ಆಕಾಶವಾಣಿಯನ್ನು ಕೇಳಿದೊಡನೆ ಭೀಷ್ಮನು ತನಗೆ ಉತ್ತಮ ಗತಿಯಾಗಬೇಕೆಂಬ ಉದ್ದೇಶದಿಂದ ಅದಕ್ಕೆ ಪ್ರತ್ಯುತ್ತರವಾಗಿ ಇಲ್ಲ, ಈಗಲೇ ನಾನು ಸಾಯುವುದಿಲ್ಲ, ನಾನು ಬದುಕಿರ್ತೇನೆ. ಅಶಕ್ತನಾಗಿ ನೆಲದಲ್ಲಿ ಬಿದ್ದರೂ ಕೂಡ ಉತ್ತರಾಯಣ ಬರುವವರೆಗೂ ನನ್ನ ಪ್ರಾಣಗಳನ್ನ ಧರಿಸಿಕೊಂಡಿರ್ತೇನೆ ಎಂದ. ಇಷ್ಟರಲ್ಲಿಯೇ ಹಿಮವಂತನ ಕುಮಾರಿಯಾದ ಗಂಗಾದೇವಿಯು ತನ್ನ ಮಗನಾದ ಭೀಷ್ಮನ ಅಭಿಪ್ರಾಯವನ್ನು ತಿಳಿದು ತನ್ನ ಸಮೀಪದಲ್ಲಿದ್ದ ಕೆಲವು ಮಹರ್ಷಿಗಳ ಹಂಸ ರೂಪದಿಂದ ಭೀಷ್ಮನ ಬಳಿಗೆ ಕಳಿಸಿದ್ಲು. ಮಾನಸ ಸರೋವರದಲ್ಲಿ ಹುಟ್ಟಿದಂತಿದ್ದ ಹಂಸಗಳು ಯಾವ ಸ್ಥಳದಲ್ಲಿ ಭೀಷ್ಮನು ಆ ಶರತಲ್ಪದ ಮೇಲೆ ಮಲಗಿದ್ನೋ ಆ ಸ್ಥಳಕ್ಕೆ ಗುಂಪಾಗಿ ಬಂದು ಸೇರಿದ್ವು. ಭೀಷ್ಮನನ್ನು ನೋಡುವುದಕ್ಕೆ ಹಂಸ ರೂಪವಾಗಿ ಬಂದ ಋಷಿಗಳು ಬಾಣದ ಮೇಲೆ ಮಗ್ಗಿದ್ದ ಮಹಾತ್ಮನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರು. ಮತ್ತು ಆಗ ಸೂರ್ಯನು ದಕ್ಷಿಣಾಯನದಲ್ಲಿ ಇರೋದನ್ನ ನೋಡಿ ತಮ್ಮೊಳಗೆ ತಾವು ಹೀಗೆಂದು ಆಲೋಚಿಸಿದ್ದಾರೆ. ಈಗ ಸೂರ್ಯ ದಕ್ಷಿಣಾಯನದಲ್ಲಿ ಇದ್ದಾನೆ, ಈ ಮಹಾತ್ಮನು ಈ ಕಾಲದಲ್ಲಿ ಸಾಯುವುದು ಅಂದ್ರೆ ಏನು, ಇದು ಕೂಡದು ಎಂದು ಹೇಳುತ್ತಾ ಆ ಹಂಸಗಳೆಲ್ಲ ದಕ್ಷಿಣ ದಿಕ್ಕಿಗೆ ತಿರುಗಿ ನಿಂತು. ಆಗ ಭೀಷ್ಮನು ಅವರ ಇಂಗಿತವನ್ನು ತಿಳಿದು ತನ್ನಲ್ಲೇ ಆಲೋಚಿಸಿಕೊಂಡು, ಹೇ ಹಂಸಗಳಿರ, ಸೂರ್ಯನು ದಕ್ಷಿಣಾಯನದಲ್ಲಿ ಇರುವಾಗ ಎಂದಿಗೂ ನಾನು ಈ ಲೋಕವನ್ನು ಬಿಟ್ಟು ಹೋಗುವನಲ್ಲ. ನಾನು ಈಗಲೇ ಇದನ್ನು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿದ್ದೇನೆ. ಸೂರ್ಯನು ಉತ್ತರಾಯಣಕ್ಕೆ ಬಂದ ಮೇಲೆಯೇ ನನ್ನ ಪೂರ್ವದ ಸ್ಥಾನಕ್ಕೆ ನಾನು ಹೋಗಿ ಸೇರ್ತೇನೆ. ಅದುವರೆಗೆ ನಾನು ನನ್ನ ಪ್ರಾಣಗಳನ್ನು ಉಳಿಸಿಕೊಂಡಿರಬಲ್ಲೆ.
ಮಹಾತ್ಮನಾದ ನನ್ನ ತಂದೆಯಿಂದ ನನಗೆ ಇಷ್ಟ ಬಂದಾಗ ಮರಣ ಹೊಂದುವಂತೆ ನಾನು ವರವನ್ನು ಪಡೆದಿದ್ದೇನೆ. ಆದ್ದರಿಂದ ಅದುವರೆಗೆ ನಾನು ಪ್ರಾಣಗಳನ್ನು ಇರಿಸಿಕೊಂಡಿರ್ತೇನೆ ಎಂದು ಹೇಳಿ ಭೀಷ್ಮನು ಆ ಬಾಣದ ಮೇಲೆ ಹಾಗೆ ಮಲಗಿದ. ಧೃತರಾಷ್ಟ್ರ ಮಹಾರಾಜ, ಕೌರವ ಸೈನ್ಯಕ್ಕೆಲ್ಲ ಶಿಖರಪ್ರಾಯನಾದ ಭೀಷ್ಮನು ಕೆಳಗೆ ಬಿದ್ದೋಡನೆ ಪಾಂಡವರು ಸಂಜೆಯರು ಸಿಂಹನಾದ ಮಾಡಿದ್ರು. ನಿನ್ನ ಮಕ್ಕಳಿಗಾದ್ರೂ ಮುಂದೇನು ಮಾಡಬೇಕು ಎಂದು ತೋರದೆ ಹೋಯ್ತು. ನಿಮ್ಮವರೆಲ್ಲರಿಗೂ ದೊಡ್ಡ ಮಂಕು ಕವಿದಂತಾಯ್ತು. ಕೃಪಾ ದುರ್ಯೋಧನ ಮೊದಲಾದ ನಿನ್ನ ಕಡಿಯವರೆಲ್ಲ ಮಹಾ ವ್ಯಸನದಿಂದ ನಿಟ್ಟುಸಿರು ಬಿಡುತ್ತಾ ಗಟ್ಟಿಯಾಗಿ ಗೋಳಿಡುವುದಕ್ಕೆ ತೊಡಗಿದ್ರು. ಹಾಗೆಯೇ ಬಹಳ ಹೊತ್ತಿನವರೆಗೆ ದುಃಖದಿಂದ ಸ್ತಬ್ಧರಾಗಿ ನಿಂತು ಬಿಟ್ರು. ಅವರ ಇಂದ್ರಿಯಗಳಿಗೆ ಅವರ ಸ್ವಾಧೀನ ತಪ್ಪೋಯ್ತು. ಯುದ್ಧದ ಯೋಚನೆಯೇ ಅವ್ರಿಗೆ ಹುಟ್ಲಿಲ್ಲ. ಆಗ ಪಾಂಡವ ಸೈನಿಕರು ಮೇಲೆ ಬಿದ್ದು ಹಿಡಿಯುವುದಕ್ಕೆ ಬಂದರೂ ಅವರನ್ನು ಎದುರಿಸಲಿಲ್ಲ. ಅವಧ್ಯನಾದ ಭೀಷ್ಮನೇ ಹತನಾದದ್ದನ್ನ ನೋಡಿ ನಿನ್ನ ಸೈನ್ಯವೆಲ್ಲ ದುಃಖದಲ್ಲಿ ಮುಳುಗೋಯ್ತು. ಇನ್ನು ದುರ್ಯೋಧನ ಕೆಲಸವೋ ಮುಗಿಯಿತು ಎಂದೇ ಎಲ್ಲರೂ ನಿಶ್ಚಯಿಸಿದ್ರು. ರಾಜೇಂದ್ರ, ನಮ್ಮ ಕಡೆಯ ವೀರರೆಲ್ಲರೂ ಹೋಗಿ ಎಲ್ಲರೂ ಬಾಣಗಳಿಂದ ನೊಂದು ಪರಾಜಿತರಾದ್ರು. ಪಾಂಡವರ ಜಯವನ್ನು ಹೊಂದಿ ಶಂಕೆಗಳನ್ನು ಊದ್ತಾ ಇದ್ರು. ಸೋಮಕರು ಪಾಂಚಾಲರು ಸಂತೋಷದಿಂದ ಕೋಲಾಹಲ ಮಾಡಿದ್ರು. ಸಾವಿರಾರು ತೂರ್ಯಗಳು ಮೊಳಗ್ತಾ ಇದ್ವು. ಆ ಜಯಬೇರಿಗಳ ಧ್ವನಿಯಲ್ಲಿ ನಡುವೆ ಭೀಮನು ತೋಳನ್ನು ತಟ್ಟಿ ಸಿಂಹನಾದ ಮಾಡ್ತಾ ಇದ್ದ. ಆದ್ರೆ ಭೀಷ್ಮನು ಕೆಳಗೆ ಬಿದ್ದದ್ದನ್ನು ನೋಡಿ ಉಭಯ ಸೈನ್ಯಗಳಲ್ಲಿದ್ದವರು ಶಸ್ತ್ರಗಳನ್ನು ಕೆಳಗಿಟ್ಟು ವ್ಯಸನದಿಂದ ಸುಮ್ಮನೆ ಧ್ಯಾನಿಸುತ್ತಾ ನಿಂತು ಬಿಟ್ರು. ಕೆಲವರು ಅಯ್ಯೋ ಎಂದು ಕೂಗಿಕೊಂಡ್ರು, ಕೆಲವರು ಓಡಿದ್ರು, ಕೆಲವರು ಹಾಗೆ ಮೂರ್ಛಿತ ಕೆಳಗೆ ಬಿದ್ರು, ಕೆಲವರು ಛೀ, ಕ್ಷತ್ರಿಯ ಜಾತಿಯನ್ನು ಸುಡಬೇಕು ಎಂದು ತಮ್ಮ ಜಾತಿಯನ್ನು ನಿಂದಿಸ್ತಾ ಇದ್ರು. ಎಲ್ಲೆಲ್ಲಿಯೋ ಭೀಷ್ಮನ ಪ್ರಶಂಸೆಗಳೇ ಹೊರಡ್ತಾ ಇದ್ವು. ಮಹರ್ಷಿಗಳು, ಪಿತೃದೇವತೆಗಳು, ಭರತ ವಂಶದ ಪೂರ್ವಿಕರು ಮಹಾವ್ರತನಾದ ಭೀಷ್ಮನನ್ನು ಸ್ತುತಿಸ್ತಾ ಇದ್ರು. ಆಗ ಮಹಾತ್ಮನಾದ ಭೀಷ್ಮನು ಧ್ಯಾನ ಯೋಗವನ್ನು ಹಿಡಿದು ಮಹೋಪನಿಷತ್ತನ್ನು ಜಪಿಸುತ್ತಾ ಉತ್ತರಾಣಿಯು ಬರುವುದನ್ನು ಎದುರು ನೋಡ್ತಾ ಹಾಗೆಯೇ ಮಲಗಿದ್ದ. ಇಲ್ಲಿಗೆ 119ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 120ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕೌರವರು, ಪಾಂಡವರು, ಇನ್ನು ಬೇರೆ ಎಲ್ಲ ರಾಜರು ಭೀಷ್ಮನಿಗೆ ಬಂದು ಅವನನ್ನು ನಮಸ್ಕರಿಸಿದ್ದು. ಅರ್ಜುನ ಭೀಷ್ಮನಿಗೆ ಬಾಣಗಳಿಂದ ತಲೆದಿಂಬನ್ನ ಮಾಡಿ ಒಪ್ಪಿಸಿದ್ದು. ಆಗ ಧೃತರಾಷ್ಟ್ರ ಸಂಜಯನನ್ನು ಕುರಿತು ಬಹಳ ವ್ಯಸನದಿಂದ, ಅಯ್ಯೋ ಸಂಜಯ, ಭೀಷ್ಮನು ಬಿದ್ದು ಹೋದ್ಮೇಲೆ ನಮ್ಮ ಕಡೆ ಯೋಧರು ಹೇಗಿದ್ರು? ಮಹಾಬಲಾಢ್ಯನೋ, ದೇವ ಸಮಾನನೋ, ಕೌಮಾರ ಬ್ರಹ್ಮಚಾರಿಯೋ ಆದಂತಹ ಭೀಷ್ಮನನ್ನು ಕಳೆದುಕೊಂಡ ಮೇಲೆ ಆಗಲೇ ಪಾಂಡವರಿಂದ ನಮ್ಮವರೆಲ್ಲರೂ ಹತರಾದಂತೆ ಎಂದು ನನ್ನ ಭಾವನೆ. ಸಂಜಯ, ಬುದ್ಧಿಹೀನನಾದ ನನಗೆ ಅಂತಹ ತಂದೆಯನ್ನು ಕಳೆದುಕೊಂಡದ್ದಕ್ಕಿಂತಲೂ ಅಧಿಕವಾದದ್ದಕ್ಕೂ ಇನ್ನು ಮೇಲೆ ಬರುವುದೇನಿದೆ? ಭೀಷ್ಮನು ಬಿದ್ದದ್ದನ್ನು ಕೇಳಿಯೋ ನನ್ನ ಎದೆಯೋ 100 ಭಾಗವಾಗಿ ಒಡೆದ ಇರುವುದರಿಂದ ನನ್ನ ಹೃದಯವನ್ನು ಕಲ್ಲಿನಿಂದಲೇ ಮಾಡಿರ್ಬೇಕು. ಭೀಷ್ಮನು ನಮ್ಮ ಜಯಕ್ಕಾಗಿ ಅಷ್ಟು ಮಟ್ಟಿಗೆ ಹೋರಾಡಿ ಕೆಳಗೆ ಬಿದ್ದು ಹೋದ್ಮೇಲೆ ಅವನು ಮಾಡಿದ ಕಾರ್ಯ ಏನು? ಅದನ್ನು ನನಗೆ ಹೇಳು. ಹಿಂದೆ ಪರಶುರಾಮನ ದಿವ್ಯಾಸ್ತ್ರಗಳೇ ಯಾವನನ್ನು ಕೊಲ್ಲಲಾರದೆ ಹೋದವೋ ಅಂತವನನ್ನ ಅಲ್ಪನಾದ ಶಿಖಂಡಿಯು ಕೊಂದ ಎಂಬುದನ್ನು ಕೇಳಿ ನನ್ನ ಮನಸ್ಸು ಬಾರಿಗೂ ಕುದಿಯುತ್ತಿದೆ ಎಂದ. ಆಗ ಸಂಜಯ, ಏ ರಾಜೇಂದ್ರ, ಕೇಳು, ಚೆನ್ನಾಗಿ ಕೇಳು. ಆ ಸಂಜೆ ಹೊತ್ತಿಗೆ ಸರಿಯಾಗಿ ಭೀಷ್ಮನು ನಿಮ್ಮವರ ದುಃಖಕ್ಕೂ ಪಾಂಡವರ ಸಂತೋಷಕ್ಕೂ ಕಾರಣಭೂತನಾಗಿ ನೆಲಕ್ಕೆ ಬಿದ್ದು ಬಿಟ್ಟ. ಹಾಗೆ ಬಿದ್ದರೂ ನೆಲವನ್ನು ಮುಟ್ಟದೆ ಬಾಣಾಗ್ರದ ಮೇಲೆಯೇ ಮಲಗಿದ್ದ. ಆಗ ಆ ರಣರಂಗದ ನಾನಾ ಕಡೆಯಿಂದ ಆಹಾ, ಭೀಷ್ಮನು ರಥದಿಂದ ಬಿದ್ದ, ಪಾಂಡವರ ಬಾಣದಿಂದ ಅವನ ಮೈಯೆಲ್ಲ ಭೇದಿಸಿತು. ಏನನ್ಯಾಯ ಇದು ಎಂಬ ಮಾತುಗಳ ಪ್ರಭಾಗ್ಯ. ಏನನ್ಯಾಯ ಏನದು? ಎಲ್ಲದಕ್ಕೂ ಯೋ ನ್ಯಾಯ ಅಂತ ಅನ್ಬಿಡೋದು. ನ್ಯಾಯವಾದ್ಯ ಕರೆಯೋದು ಎಲ್ಲಾ ಸಂದರ್ಭದಲ್ಲೂ ಎಲ್ಲವೂ ಅನ್ಯಾಯವೇನೆ. ಏನನ್ಯಾಯ ಎಂಬ ಮಾತುಗಳ ಕೇಳಿದಾಯ್ತು. ಕೌರವರಿಗೆ ಸೀಮಾ ವೃಕ್ಷ ಎಲ್ಲೆಯ ಮರದಂತಿದ್ದ ಭೀಷ್ಮನ ಬಿದ್ದದ್ದನ್ನ ಕೇಳಿ ಉಭಯ ಪಕ್ಷದ ರಾಜರಿಗೂ ಎಂದೂ ಇಲ್ಲದ ಮಹಾ ಭಯ ಒಂದು ಮನಸ್ಸಿನಲ್ಲಿ ಹುಟ್ಟಿತು. ಧ್ವಜ ಕವಚಗಳೆಲ್ಲ ಹೋಗಿ ಕೆಳಗೆ ಬಿದ್ದಿರುವ ಭೀಷ್ಮನನ್ನು ನೋಡುವುದಕ್ಕಾಗಿ ಪಾಂಡವರ, ಕೌರವ ಕಡೆಯವರೆಲ್ಲರೂ ಯುದ್ಧವನ್ನು ನಿಲ್ಲಿಸಿ ಭೀಷ್ಮನನ್ನು ಸುತ್ತಿ ನೋಡ್ತಾ ಇದ್ರು. ಭೀಷ್ಮನ ಬಿದ್ದೊಡನೆ ಆಕಾಶವೆಲ್ಲೂ ಪ್ರಕಾಶಹೀನವಾಗಿ ಮಬ್ಬು ಕವಿದಂತಾಯ್ತು. ಸೂರ್ಯನ ಕಾಂತಿ ಮಾಸಿದು. ಭೂಮಿಯಲ್ಲಿ ನೆಲವು ಗುಡುಗಿದಂತೆ ಧ್ವನಿಯ ಉಂಟಾಯ್ತು. ಮಲಗಿದ್ದ ಭೀಷ್ಮನನ್ನು ನೋಡಿ, ಆಹಾ, ಇವನು ಜ್ಞಾನಿಗಳೆಲ್ಲ ಶ್ರೇಷ್ಠ ಮತ್ತು ಬ್ರಹ್ಮಜ್ಞಾನಿಗಳೆಲ್ಲ ಇವನೇ ಮುಖ್ಯ ಗತಿ. ಇಂತಹ ಪುರುಷ ಶ್ರೇಷ್ಠನು ಯುದ್ಧದಲ್ಲಿ ಹತನಾದ್ರೆ ಎಂದು ಎಲ್ಲ ಕಡೆಯಿಂದಲೂ ಎಲ್ಲಾ ಭೂತಗಳು ಕೂಗ್ತಾ ಇದ್ವು. ಆಕಾಶದಲ್ಲಿ ಸಿದ್ಧರು, ಚಾರಣರು, ಮಹರ್ಷಿಗಳು ಒಂದಾಗಿ ತಮ್ಮೊಳಗೆ, ಅಯ್ಯೋ, ಈ ಮಹಾತ್ಮನಲ್ಲವೇ ತನ್ನ ತಂದೆಯ ಕಾಮವನ್ನು ತೀರಿಸುವುದಕ್ಕಾಗಿ ತಾನು ಆಮರಣ ಅಂತ ಬ್ರಹ್ಮಚರ್ಯವನ್ನು ಹಿಡಿದು ಊರ್ಧ್ವರೇತಸ್ಸೆನಿಸಿಕೊಂಡವನು ಎಂದು ಶರತಲ್ಪದಲ್ಲಿ ಮಲಗಿದ್ದ ಭರತಕುಲ ಪಿತಾಮಹನನ್ನು ಕೊಂಡಾಡ್ತಾ ಇದ್ರು. ಭೀಷ್ಮನು ಬಿದ್ದ ಮೇಲೆ ನಿನ್ನ ಮಕ್ಕಳಿಗೆ ಮುಂದೇನು ಮಾಡಬೇಕೆಂದು ತೋರ್ಲೇ ಇಲ್ಲ. ಮುಖದಲ್ಲಿ ಕಳೆಗೊಂದಿ ಮಹಾವ್ಯಸನದಿಂದ ಲಜ್ಜೆಯಿಂದಲೂ ತಲೆಯನ್ನು ಬಗ್ಗಿಸಿಕೊಂಡೇ ನಿಂತಿದ್ರು. ಪಾಂಡವರು ತಮಗೆ ಜಯವಾದಕ್ಕಾಗಿ ಶಂಖಗಳನ್ನು ಓದಿದ್ರು. ಸಾವಿರಾರು ತೂರ್ಯಗಳು ಬಾಯಿಸಲ್ಪಟ್ಟವು. ಈ ಸಮಯದಲ್ಲಿ ಭೀಮಸೇನ
ಶತ್ರು ಜಯವಾಯಿತು ಎಂಬ ಸಂತೋಷದಿಂದ ನಲಿದಾಡುತ್ತಾ ಇದ್ದ. ನಿನ್ನ ಮಕ್ಕಳೆಲ್ಲರೂ ಮಂಕು ಕವಿದಂತೆ ನಿಂತಿದ್ರು. ಕರ್ಣ ದುರ್ಯೋಧನ ಇಬ್ಬರು ಬಾರಿಗೂ ನಿಟ್ಟುಸಿರು ಬಿಡ್ತಾ ಇದ್ರು. ಭೀಷ್ಮನು ಬಿದ್ದ ಮೇಲೆ ಎಲ್ಲೆಲ್ಲಿಯೂ ಹಾಹಾಕಾರ ತಲೆದೋರಿತು. ಸೈನ್ಯದ ಕಟ್ಟುಪಾಡೆ ಕದಲಿತು. ಭೀಷ್ಮನ ಬಿದ್ದದ್ದನ್ನ ನೋಡಿ ನಿನ್ನ ಮಗನಾದ ದುಶ್ಯಾಸನು ಅಣ್ಣನ ದುರ್ಯೋಧನಿಂದ ಪ್ರೇರಿತನಾಗಿ ತನ್ನ ರಥವನ್ನು ಬಿಟ್ಟುಕೊಂಡು ಬಹುಬೇಗದಿಂದ ದ್ರೋಣನಿದ್ದ ಸಮೀಪಕ್ಕೆ ಬಂದ. ಅವರೆಲ್ಲರೂ ಆ ದುಶ್ಯಾಸನ ಬರುವ ವೇಗವನ್ನು ನೋಡಿ ಇವನು ಏತಕ್ಕಾಗಿ ಹೀಗೆ ಬರ್ತಾನೋ ಏನ್ ಹೇಳ್ತಾನೋ ಎಂದು ಕುತೂಹಲದಿಂದ ನೋಡ್ತಾ ಇದ್ದ. ಆಗ ದುಶ್ಯಾಸನ ದ್ರೋಣನ ಬಳಿಗೆ ಬಂದು ಭೀಷ್ಮನು ಹತನಾದದ್ದನ್ನ ಅವನಿಗೆ ತಿಳಿಸಿದ. ಅದವರೆಗೆ ಇದೊಂದನ್ನು ತಿಳಿಯದೆ ಬೇರೆ ಕಡೆಯಲ್ಲಿ ಯುದ್ಧ ಮಾಡುತ್ತಿದ್ದ ದ್ರೋಣನಿಗೆ ಈ ಅಪ್ರಿಯವಾದ ಮತಿಗೆ ಕಿವಿಗೆ ಬಿದ್ದೊಡನೆ ಅವನಿಗೆ ಪ್ರಜ್ಞೆ ತಪ್ಪಿ ಹೋಯ್ತು. ಮೂರ್ಛಿತನಾಗಿ ಕೆಳಗೆ ಬಿದ್ದ. ಬಹಳ ಹೊತ್ತಿನ ಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ತನ್ನ ಸುತ್ತಲೂ ಇದ್ದ ಸೈನ್ಯವನ್ನು ನೋಡಿ ಇನ್ನು ಯುದ್ಧ ಸಾಕು, ಹೊರಟೋಗಿ ಎಂದ. ಕೌರವ ಸೈನ್ಯ ಹಿಂತಿರುಗಿದನ್ನು ನೋಡಿ ಅತ್ತಲಾಗಿ ಪಾಂಡವರು ತಮ್ಮ ಸೈನ್ಯವನ್ನು ಹಿಂತಿರುಗಿಸಿಬಿಟ್ರು. ಹೀಗೆ ಸೈನ್ಯಗಳೆಲ್ಲ ಹಿಂತಿರುಗಿದ ಮೇಲೆ ರಾಜರೆಲ್ಲರೂ ತಮ್ಮ ತಮ್ಮ ಯುದ್ಧ ಕೋಚಗಳನ್ನು ಕಳಚಿ ತೆಗೆದಿಟ್ಟು ಭೀಷ್ಮನನ್ನು ನೋಡೋದಕ್ಕಾಗಿ ಹೊರಟು ಬಂದ್ರು. ಉಭಯ ಪಕ್ಷದ ಯೋಧರು ಯುದ್ಧವನ್ನು ಬಿಟ್ಟು 100,000 ಲೆಕ್ಕದಿಂದ ಗುಂಪಾಗಿ ಹೊರಟು ದೇವತೆಗಳು ಬ್ರಹ್ಮಸ್ವರ್ಗೆ ಹೋಗುವಂತೆ ಮಹಾತ್ಮನಾದ ಭೀಷ್ಮನಿದ್ದಲ್ಲಿಗೆ ಬಂದು ಸೇರೋದು. ಪಾಂಡವರು, ಕೌರವರು ಮತ್ತು ಇತರ ರಾಜರು ಕೂಡ ಬಾಣಾಗ್ರದಲ್ಲಿ ಮಲಗಿದ್ದ ಭೀಷ್ಮನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವನ ಮುಂದೆ ಕೈ ಮುಗಿದು ನಿಂತರು. ಯಾರು ಹೋದ್ರೆ ಏನ್ ಮಾಡ್ಬೇಕು ಅನ್ನೋದು ಒಂಚೂರು ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀವಿ. ಶಬ್ದ ಮಾಡಿ ಗೋಮಯದಿಂದ ನೆಲವನ್ನ ಶೋಧಿ ಮಾಡಿಸಿ ದರ್ಬೆಯನ್ನ ದಕ್ಷಿಣಾಗ್ರವಾಗಿ ಹಾಕಿ ಅವರ ತಲೆಯನ್ನ ದಕ್ಷಿಣಕ್ಕೆ ಮಾಡಿ ಮಲಗಿಸ್ಬೇಕು. ಯಾರು ಹೋಗಿ ಶವವನ್ನು ಮುಟ್ಟಬಾರದು. ಶವ ಮುಟ್ಟಿದ್ರೆ ಜನವಾರ ಬದಲಾಯಿಸ್ಬೇಕು. ಯಾರೇ ಇದ್ರದ್ದು ಇಲ್ಲಿ ಜ್ಞಾತಿಗಳಾದವ್ರಿಗೆ ಇದ್ದೇ ಇದೆ 10-11 ದಿವಸ. ಬೇರೆಯವರು ಸುಮ್ನೆ ಹೋಗಿ ನೋಡೋದಕ್ಕೆ ಮಾಡೋದಕ್ಕೆ ಅಂತ ಹೋದ್ರೆ ಯಾರೋ ಆತ್ಮೀಯರು ಕರ್ಟಿಸಿ ಏನು ಇದೆಯಲ್ಲ ಇದು ಫಾರ್ಮ್ಯಾಲಿಟೀಸು ಬರೀ ಇದಕ್ಕೆ ಅಂತ ಹಾಗೆ ಅಕ್ಕಿ ಕೊಟ್ರೆ ಅಲ್ಲಿಂದ ಮೇಲಿಂದ ಹಾಕಿ ಸುಮ್ನೆ ಕೈ ಮುಗಿದು ಬರೋದು. ಯಾರೋ ಒಬ್ರು ಕಾಲು ಹಿಡ್ಕೊಳ್ಳೋದು, ಅವ್ರಿಗೆ ನಮಸ್ಕಾರ ಮಾಡೋದು. ಎಲ್ರು ಹೋಗಿ ಅಲ್ಲಿ ತನಕ ಯಾರು ಇಲ್ಲ, ಶವಾನ್ ಮುಟ್ಟು ಬರುವಂತಹದ್ದು ಕೂಡುದು. ಯಾರದೇ ಶವ ಆದ್ರೆ ಅದು ಸ್ಪರ್ಶಕ್ಕೆ ಯೋಗ್ಯವಾದದ್ದಲ್ಲ. ಹಾಗೆ ಇದಕ್ಕೆ ರುದ್ರಭೂಮಿಗೆ ಹೋಗಬಾರದು. ಸ್ಮಶಾನಕ್ಕೆ ಹೋದ್ರೆ ಹೋಗ್ಬಿಟ್ಟು ಬಂದ್ರೆ ಯಜ್ಞೋಪವೀತ ಬದಲಾಯಿಸ್ಬೇಕು. ಇವೆಲ್ಲ ಇರುವಂತಹದ್ದು. ಧರ್ಮಾತ್ಮನಾದ ಭೀಷ್ಮ ಅವರೆಲ್ಲರನ್ನ ನೋಡಿ ಎಲ್ರು ಬಂದಿದ್ರು. ಅದಕ್ಕೆ ಹೇ ಮಹಾರಾಜರೇ, ನಿಮಗೆ ಸುಖಾಗಮನ. ಈಗ ನಿಮ್ಮ ದರ್ಶನ ನನಗೆ ಅತ್ಯಂತ ಸಂತೋಷವಾಯಿತು ಎಂದು ಅವರನ್ನೆಲ್ಲ ಆದರಿಸಿದ. ಇಷ್ಟರಲ್ಲಿ ಅವನಿಗೆ ಶ್ರಮದಿಂದ ತಲೆ ಜೋಲು ಬೀಳುತ್ತಾ ಇತ್ತು. ಆಗ ತನ್ನ ಪಕ್ಕದಲ್ಲಿದ್ದ ನಿನ್ನ ಮಕ್ಕಳು ನೋಡಿ, ಮಕ್ಕಳಿರ, ನನ್ನ ತಲೆಯು ನಿಲ್ಲದೆ ತೊಂಗಿ ಬಿಡ್ತಾ ಇದೆ, ಅದಕ್ಕೆ ಆಧಾರವಾಗಿ ಒಂದು ತಲೆದಿಂಬನ್ನು ಕಲ್ಪಿಸಿ ಎಂದ. ಆಗ ಒಡನೆ ಕೆಲವು ರಾಜರು ಓಡಿ ಹೋಗಿ ಮೆತ್ತಗಿರುವ ಹಲವು ದಿಂಬಗಳನ್ನ ನಾನಾ ಕಡೆಗಳಿಂದ ತಂದ್ರು. ಭೀಷ್ಮನ ಒಂದನ್ನು ಒಪ್ಪದೆ ಆ ರಾಜರನ್ನ ನೋಡಿ ನಗುತ್ತಾ, ಎಲೆ ರಾಜರೇ, ಯುದ್ಧ ರಂಗದಲ್ಲಿ ವೀರಶೈಲಿಯಲ್ಲಿ ಮಲಗಿದವರಿಗೆ ಇಂತಹ ತಲೆದಿಂಬುಗಳು ಯೋಗ್ಯವಲ್ಲ ಎಂದು ಹೇಳಿ ಆಗ ಸಮೀಪದಲ್ಲಿ ಅರ್ಜುನನ ಕಡೆಗೆ ದೃಷ್ಟಿ ಇಟ್ಟು, ಹೇ ಧನಂಜಯ, ಬಾಣಗಳ ಮೇಲೆ ಮಲಗಿರುವ ನನಗೆ ಈ ಸ್ಥಿತಿಗೆ ತಕ್ಕ ಒಂದು ತಲೆದಿಂಬನ್ನ ನೀನಾದ್ರೂ ಮಾಡಿಕೊಡು, ನನ್ನ ತಲೆ ತೊಂಗಿ ಬೀಳ್ತಾ ಇದೆ ಎಂದ. ಈ ಮಾತನ್ನು ಕೇಳಿ ಅರ್ಜುನ ಕಣ್ಣುಗಳಲ್ಲಿ ಪಳಪಳನೆ ನೀರು ಬಂತು. ಆಗ ಅರ್ಜುನ ತನ್ನ ಗಾಂಡೀವ ಧನಸ್ಸಿಗೆ ನಾನೇ ಏರಿಸಿ ಭೀಷ್ಮನ ಮುಂದೆ ಬಂದು ನಿಂತು ನಮಸ್ಕಾರ ಮಾಡಿ, ತಾತ, ನಾನು ನಿನ್ನ ಸೇವಕನು. ನಾನು ಈಗ ನಿನಗೆ ಮಾಡಬೇಕಾದದ್ದು ಏನು ಎಂಬುದನ್ನ ನೀನೇ ಆಜ್ಞಾಪಿಸಬೇಕು, ನನಗೇನು ತಿಳಿಯದು ಎಂದ. ಆಗ ಭೀಷ್ಮನ, ವತ್ಸ ಅರ್ಜುನ, ನಾನು ಆಗ್ಲೇ ಹೇಳಿದ್ನಲ್ವೇ, ಈ ನನ್ನ ವೀರಶೈಲಿಗೆ ತಕ್ಕಂತೆ ನನ್ನ ತಲೆಗೆ ಆಧಾರವಾಗಿ ಒಂದು ತಲೆದಿಂಬನ್ನ ಬೇಗನೆ ಮಾಡಿಕೊಡು ಪಾರ್ಥ. ನೀನು ಮಹಾಸಮರ್ಥ, ಎಲ್ಲ ಧನುರ್ಧಾನಗಳಲ್ಲಿ ಶ್ರೇಷ್ಠ, ಕ್ಷತ್ರ ಧರ್ಮಗಳನ್ನ ಬಲ್ಲವನು, ಧೀಮಂತ, ಗುಣಾಢ್ಯ. ಆದ್ದರಿಂದ ನೀನೇ ಯೋಚಿಸಿ ಮಾಡು ಎಂದು ಹೇಳಿದ. ಆಗ ಅರ್ಜುನನು ಅವನ ಅಭಿಪ್ರಾಯವನ್ನು ತಿಳಿದು ಗಾಂಡೀವದಲ್ಲಿ ಬಾಣಗಳನ್ನು ಸೇರಿಸಿ ಅಭಿಮಂತ್ರಿಸಿ 3 ಬಾಣಗಳಿಂದ ಆ ಭೀಷ್ಮನ ತೊಂಗಿ ಹೋಗಿದ್ದ ತಲೆಯನ್ನು ಮೇಲಕ್ಕೆ ಎತ್ತುವಂತೆ ಮಾಡಿದ. ಅರ್ಜುನನು ತನ್ನ ಅಭಿಪ್ರಾಯವನ್ನು ತಿಳಿದುಕೊಂಡು ಈ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಭೀಷ್ಮನಿಗೆ ಬಹಳ ಸಂತೋಷ ಆಯಿತು. ಆಗ ಭೀಷ್ಮನ ಸುತ್ತಲೂ ಇದ್ದ ಭರತ ಕುಲದವರನ್ನು ನೋಡಿ ಅರ್ಜುನನ್ನು ಕರೆದು, ಹೇ ವತ್ಸ ಪಾರ್ಥ, ನೀನು ನನ್ನ ಹಾಸಿಗೆಗೆ ತಕ್ಕ ದಿಂಬನ್ನು ಮಾಡಿಕೊಟ್ಟೆ. ಈಗಿಲ್ಲದೆ ಬೇರೆ ವಿಧವಾಗಿ ಮಾಡಿದ್ದರೆ ನಾನು ನಿನ್ನನ್ನು ಶಪಿಸ್ತಾ ಇದ್ದೆ. ಹೇ ಮಹಾಬಾಹೋ, ಶರತಲ್ಪದಲ್ಲಿ ಮಲಗಿದ ಕ್ಷತ್ರಿಯನು ಧರ್ಮಕ್ಕೆ ಅನುಸಾರವಾಗಿ ನಡೆಯಬೇಕಾದ್ರೆ ಹೀಗೆಯೇ ಮಲಗಬೇಕು ಎಂದ. ಆಮೇಲೆ ಭೀಷ್ಮನು ಸುತ್ತಲೂ ಇದ್ದ ರಾಜಪುತ್ರನ ನೋಡಿ ಅರ್ಜುನನನ್ನ, ನನಗೆ ಮಾಡಿಕೊಟ್ಟ ತಲೆದಿಂಬನ್ನ ನೀವು ನೋಡಿದ್ರಷ್ಟೇ, ಸೂರ್ಯನು ಉತ್ತರಾಯಣಕ್ಕೆ ತಿರುಗುವವರೆಗೂ ನಾನು ಇದರಲ್ಲಿಯೇ ಸುಖವಾಗಿ ಮಲಗ್ತೇನೆ ಅಂತ. ಶವಾಸನ ಅಂತ ಹೇಳಿ ಯೋಗದಲ್ಲಿ ಬರುವಂತಹದ್ದು. ಕಾಲು ಎರಡನ್ನು ಮಡಚಬೇಕು, ಮಲಗಿರುವಂತಹದ್ದು. ಕೈಗಳನ್ನ ಜೋಡಿಸ್ಬೇಕು. ಯಾಕೆಂದ್ರೆ ಆ ಪ್ರಾಣ ಹೋದ ಕೆಲವು ಇದಾದ್ಮೇಲೆ ಆಮೇಲೆ ಅದು ಗಟ್ಟಿ ಆಗ್ಬಿಡುತ್ತೆ, ಅಳ್ಳಾಡ್ಸೋಕ್ಕಾಗಲ್ಲ.
ಅದು ಸರಿಯಾದಂತಹ ಪೋಸು. ಹಿಂದೆ ಎಲ್ಲ ಇದ್ ಮಾಡ್ತಾ ಇದ್ದು. ಇವಾಗ ಆ ಇದನ್ನ ತಂದಿಟ್ಬಿಟ್ಟು ಶವಾಗಾರದ್ದು ಅದರಲ್ಲಿ ಸ್ಟ್ರೈಟ್ ಆಗಿ ಮಲಗಿಸಿ ಇದೆಲ್ಲ ಮಾಡ್ತಾರೆ. ಆಮೇಲೆ ಏನ್ ಅಳ್ಳಾಡ್ಸೋಕಾಗಲ್ಲ. ಪ್ರಾಣ ಹೋದ್ಮೇಲೆ ಶರೀರವನ್ನು ಶುದ್ಧಿ ಮಾಡ್ಬೇಕು. ಹೋಗೋ ಇದ್ರಲ್ಲಿ ಇವರ ಕರ್ಮದ ಪ್ರಕಾರ ಭಯದಿಂದ ಏನಾದ್ರು ಮಲಮೂತ್ರ ವಿಸರ್ಜನೆ ಆಗಿದ್ರೆ ಅದೆಲ್ಲ ಯಾರು ತುಂಬಾ ಹತ್ತಿರದವರು, ಅವ್ರ ಮಕ್ಕಳು, ಹೆಂಡ್ತಿನೋ, ಗಂಡನೋ, ಪತ್ನಿನೋ ಯಾರಿದ್ದಾರೋ ಅವರು ಎಲ್ಲ ಶುದ್ಧ ಮಾಡಿ ಶರೀರವನ್ನ ಮಾಡ್ಬೇಕು. ಆಮೇಲೆ ದತ್ವತೆ ಸ್ವಾಹ ದಂತಕಾಯ ಸ್ವಾಹ ಇತಿ ಶರೀರ ಹೋಮಾಂಜುಹೋತಿ ಪಿತೃಲೋಕಮೇವತೆ ಯಜಮಾನೋ ಅವರುಂಧಿ. ಹಚ್ಚಿದ್ರ ಅಶ್ವಮೇಧದಲ್ಲಿ ಬರುತ್ತೆ. ಶರೀರವನ್ನ ಭಗವಂತನಿಗೆ ಸಮರ್ಪಣೆ ಮಾಡು. ಶರೀರಮಿಧ್ವಂ ಸೌದೆ ಅದು. ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರಮಿಧ್ವಂ ಉರೋ ವೇದಿ. ಎದೆಯ ಭಾಗ ಇದೆಯಲ್ಲ ಅದು ಯಜ್ಞದ ವೇದಿಕೆ. ಲೋಮಾನಿ ಬರ್ಹಿ ಅಲ್ಲಿರೋ ಕೂದಲುಗಳೇ ದರ್ಭೆಗಳು. ಬಹಳ ಸುಂದರವಾಗಿದೆ ಜ್ಞಾನ ಯಜ್ಞ. ಹಾಗೆ ಶರೀರಕ್ಕೆ ಮಾಡುವ ಸಂಸ್ಕಾರ ಆಗ್ಲೇನೆ ಇದು ಸ್ನಾನವನ್ನ ಮಾಡಿಸಿದಾದ್ಮೇಲೆ ಶ್ರೀಚೂರ್ಣ ಪರಿಪಾಲನೆ. ಒಂದ್ ವೇಳೆ ಅವನ ಜೀವನದಲ್ಲಿ ಒಂದು ದಿವಸನೂ ಉರ್ದುಪಂಡ ಧರಿಸದೆ ಇದು ಕೂಡ ಪುರುಷನಾಗ್ಲಿ ಸ್ತ್ರೀಯರಾಗಲಿ ಶ್ರೀಚೂರ್ಣ ಪರಿಪಾಲನೆ ಸೇರಿದ ಭಾಗವತರಿಗೆ ಅದನ್ನ ಮಾಡಿ ಅದು ಭಾಗವತ ಪ್ರಸಾದ ಅಂತ ಹೇಳಿ ಶರೀರಕ್ಕೆ 12 ಊರ್ಧ್ವಪುಂಡವನ್ನು ಧರಿಸೋದು. ಪ್ರತಿದಿನ ಧರಿಸ್ಬೇಕು. ಪುರುಷರು ಅಷ್ಟೇ, ಸ್ತ್ರೀಯರು ಅಷ್ಟೇ. ಇವೆಲ್ಲ ಶರೀರದ ಸಂಸ್ಕಾರ ನಡೆಸುವಂತದ್ದು. ಹಾಗೆ ಮಾಡಿಸಿದ್ರೆ ಏನಂದ್ರೆ ಪಿತೃಲೋಕಮೇವ ತೈಹಿ ಯಜಮಾನೋ ವರುಂದೆ. ಪಿತೃಲೋಕ ಅವನಿಗೆ ಸಿಗುತ್ತೆ ಅಂತಾರೆ. ಔರ್ಧ್ವ ದೈಹಿಕ ಕ್ರಿಯೆಗಳು ಅಂತ್ಯೇಷ್ಟಿ ಅಪರ ಕರ್ಮ. ಪೂರ್ವ ಅಪರ. ಪೂರ್ವ ಅಂದ್ರೆ ಬದುಕಿದ್ದಾಗ, ಅಪರ ಅಂದ್ರೆ ಆಮೇಲೆ. ಅವೆಲ್ಲ ಕೆಟ್ಟದ್ದಲ್ಲ, ಬಹಳ ಶ್ರೇಷ್ಠವಾದ್ದು. ಅವೆಲ್ಲ ಸರಿಯಾಗಿ ನಡೆಸಿದ್ರೆ ಅವನಿಗೆ ಸಿಗುತ್ತೆ. ಈಗೆಲ್ಲ ವಿಲ್ಲಿಟ್ ಬರ್ದಿಟ್ಬಿಟ್ಟು ಹೋಗ್ಬಿಡೋದು. ಅಯ್ಯೋ ಸುಮ್ನೆ ಅಲ್ಲಿ ಯಾಕೋ ಕ್ರಿಮಿಟೋರ್ನಿ ಎಲ್ಲ 1,000 ಕೊಡ್ಬೇಕು, ಈ ವಾದ್ಯಾರ್ಗಳು ಬಂದು 1,000 1,000 ಅಂತಾರೆ. ಏನು ಬೇಡ, ಸುಮ್ನೆ ಮೆಡಿಕಲ್ ಕಾಲೇಜಿಗೆ ಡೊನೇಟ್ ಮಾಡ್ಬಿಡುವ. ಸುಡೋ ಕೆಲ್ಸಾನೂ ಇಲ್ಲ, ಅವನಿಗೆ ಪಿತೃಲೋಕನೂ ಸಿಗೋಲ್ಲ. ಎಲ್ಲ ಕತ್ತರಿಸಿ ಆ ಫಾರ್ಮಲಿನ್ ಹಾಕಿ ಚೂರು ಪಾರು ಮಾಡಿ ಅದ್ ಹೇಗ್ ವಿಲೇವಾರಿ ಕಡೆಗೆ. ವೈದ್ಯರುಗಳಿಗೆ ಕಲಿಯೋದಕ್ಕೆ ಮತ್ತೆ ಶರೀರ ಬೇಡವ ಅಂದ್ರೆ ಅವ್ರಿಗೆ ಶರೀರ ಬೇರೆ ಇದೆ. ನಮ್ದು ಏನಿದೆಯೋ ಆ ಸಂಸ್ಕಾರ ರೀತಿನಲ್ಲಿ ಅದನ್ನ ಮಾಡ್ಬೇಕು. ಅದು ಬಿಟ್ಟು ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ, ಇಲ್ಲ ವಿಲ್ ಬರ್ದು ಇಟ್ಬಿಡ್ತೀನಿ. ಈಗ ಅಪ್ಪ ವಿಲ್ ಬರ್ದು ಇಟ್ಬಿಟ್ಟಿದ್ದಾನೆ, ಇಲ್ಲ ಅಪ್ಪನೇ ಹೇಳಿದಾನೆ ನನ್ಗೇನು ಮಾಡ್ಬೇಡ್ವಾ ಸುಮ್ನೆ ತಗೊಂಡಾಗ ಅಲ್ಲಿ ಕೊಟ್ಬಿಡು ಅಂತ. ಮಗ ಏನ್ ಮಾಡ್ಬೇಕು? ಶಾಸ್ತ್ರ ಫಾಲೋ ಮಾಡ್ಬೇಕು, ಅಪ್ಪನ ಮಾತು ಕೇಳ್ಬೇಕು. ಬೇರೆ ಎಲ್ಲದಕ್ಕೂ ತಂದೆ ಮಾತು ಕೇಳಿದಲ್ಲಿ ಇದ್ರು ಇದನ್ನ ಬಹಳ ಇದಾಗ ಚಾಚು ಚಪ್ಪು ಅಯ್ಯೋ ನಮ್ ತಂದೆಗೆ ಅದೆಲ್ಲ ಇಷ್ಟ ಆಗ್ಲಿಲ್ಲ, ಅದಕ್ಕೆ ತಗೊಂಡೋಗಿ ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ವಿ ಅಂತ ಅನ್ನೋದು ಮೂರ್ಖರು. ತಂದೆ ಮಾತನ್ನ ಧಿಕ್ಕರಿಸಿದ್ರು ಶಾಸ್ತ್ರವನ್ನಲ್ಲಿ ಗಮನಿಸಿ ಮಾಡ್ಬೇಕಾದ್ದು. ಯಾಕೆ ಅಂದ್ರೆ ತಂದೆ ಹೇಳಿದ್ರು ಕೂಡ ಆ ಶರೀರ ತಂದೆ ಅಲ್ಲ, ಅದು ಭಗವಂತ ಕೊಟ್ಟಿದ್ದು. ಆ ಶರೀರಕ್ಕೆ ಏನು ಸಂಸ್ಕಾರ ಆಗ್ಬೇಕು ಅದು ಆಗ್ಲೇಬೇಕು. ಡೊನೇಷನ್, ಕಣ್ಣಿಂದು ಅದ್ ಕೊಡಿ ಇದ್ ಕೊಡಿ ಅಂತ ಹೇಳೋದೆಲ್ಲ ವಿಚಿತ್ರವಾಗಿ ಕಾಣಿಸ್ಬೋದು. ಯಾವ ಅಂಗವನ್ನು ಯಾರು ಕೊಡೋದು ಬೇಡ. ಇವನ್ ಕೊಟ್ಟಿದ್ ಕಣ್ಣು ಇಲ್ಲ, ಅದನ್ನ ಹಾಕಿದ ತಕ್ಷಣ ಅವನಿಗೆ ಬರುತ್ತೆ ದೃಷ್ಟಿ ಅನ್ನೋದು ಇದೆಯೇನೋ. ಮತ್ತೆ ತಪ್ಪಲ್ಲ, ಆಗ್ಬೋದು, ಆದ್ರೆ ಬೇರೆಗಾಗ್ಲಿ. ಇಲ್ಲಿ ನಮ್ದು ಏನ್ ಸಂಸ್ಕಾರ ಇದೆಯೋ ಆ ರೀತಿನಲ್ಲಿ ಹೇಗೆ ಶರೀರ ಬಂತು ಹಾಗೆ ಅವನಿಗೆ ವಾಪಸ್ ಕೊಡೋದು. ಯಾರಿಂದನೋ ಏನೋ ಒಂದ್ ತಂದಿದ್ದೀರಿ, ಒಂದು ವಸ್ತುನ ಉಪಯೋಗಿಸೋಕೆ, ಕೆಲಸ ಮುಗಿದ್ಮೇಲೆ ವಾಪಸ್ ಅವನು ಕೊಡ್ಬೇಕು. ಹಾಗೆ ಭಗವಂತನು ಕೊಟ್ಟಂತ ಶರೀರ ಅವನಿಗೆ ಎಲ್ಲ ರೀತಿನಲ್ಲೂ ಇಂಟ್ಯಾಕ್ಟ್, ಹಾಗೆ ಅದನ್ನ ತಲುಪಿಸ್ಬೇಕು. ಮುಂದಕ್ಕೆ ಹೋಗೋಣ. ಇಲ್ಲಿ ಅರ್ಜುನನು ತನ್ನ ಅಭಿಪ್ರಾಯ ತಿಳಿದು ಇದೆಲ್ಲ ಮಾಡ್ದ, ಆಯ್ತು. ಮುಂದಕ್ಕೆ ಅರ್ಜುನನಿಗೆ ಮಾಡಿಕೊಟ್ಟ ತಲೆದಿಂಬ ನೀವು ನೋಡಿದ್ರಷ್ಟೇ. ಸೂರ್ಯನು ಉತ್ತರಾಯಣಕ್ಕೆ ತಿರುಗುವವರೆಗೂ ನಾನು ಇದರಲ್ಲಿ ಸುಖವಾಗಿ ಮಲಗಿದ್ದೇನೆ. ಸೊ ಇದ್ರಲ್ಲಿ ಸಂದೇಶ ಏನು? ದಕ್ಷಿಣ ನಾರಾಯಣದಲ್ಲಿ ಸಾವು ಬರಬಾರದು. ಈಗ ಅರ್ಚಿರಾದಿಗತಿ, ಧೂಮಾದಿಗತಿ, ದೇವಯಾನ, ಪಿತೃಯಾನ ಇವೆಲ್ಲ ಉಪನಿಷತ್ತುಗಳು ಕೊಂಡಾಡುತ್ತೆ. ಸುಖದ ಶಾಲಿಗಳಾದವರು ಯಾವ ಉಪನಿಷತ್ತಿನಲ್ಲಿ ತಿಳಿಸಿದ ವಿದ್ಯೆಯನ್ನ ಫಾಲೋ ಮಾಡ್ತಾರೋ, ಇಲ್ಲ ಪ್ರಪತ್ತಿಯನ್ನ ಮಾಡ್ಕೊಂಡವರಿಗೆ ಅರ್ಚಿರಾದಿಗತಿನಲ್ಲಿ ಅವರು ಮೋಕ್ಷ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಮಿಕ್ಕವರು ಧೂಮಾದಿಗತಿ, ಈ ದಕ್ಷಿಣಾಯನ, ರಾತ್ರಿ, ಅಮಾವಾಸ್ಯೆ ಈ ಸಮಯದಲ್ಲಿ ಹೋದಂತಹ ಪ್ರಾಣ ಹೋಗಿದ್ದು ಅವರುಗಳು ಏನು ಅಂದ್ರೆ ಧೂಮಾದಿಗತಿ ಅಂತ ಅವರಿಗೆ ಹೋಗಿ ಅವರವರ ಕರ್ಮದ ಪ್ರಕಾರ ಏನಿದೆಯೋ ಅದನ್ನು ಬೋಸಿ ಮತ್ತೆ ವಾಪಸ್ ಬರ್ತಾರೆ. ಅವರೆಲ್ಲ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ, ಇಲ್ಲ ಒಳ್ಳೆ ಕೆಲಸನೇ ಮಾಡಿ ಇಲ್ಲಿ ಈ ಇದ್ರಲ್ಲಿ ಹೋದವರು ಅಂದ್ರೆ ಪ್ರಪತ್ತಿ ಮಾಡ್ಕೊಂಡವ್ರಿಗೆ ಇದಿಲ್ಲ ಅಂತ. ಇದೆಲ್ಲ ಶರಣಾಗತಿ, ಇದರಲ್ಲಿ ಬಹಳ ಡೀಟೇಲ್ ಆಗಿ
ಎಲ್ಲ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಈ ಗತಿ ಆ ಗತಿ ಅಂತೇನಿಲ್ಲ. ಪ್ರಪತ್ತಿಯನ್ನ ಮಾಡಿಕೊಂಡವನಿಗೆ ಇದ್ಯಾವ ಇದು ಕೂಡ ಇದಾಗುದಿಲ್ಲ. ಹಾಗೇನೆ ಮರಣದ ಸಮಯದಲ್ಲಿ ಕೆಲವು ತ್ರಿಪಾದಿ, ಧನಿಷ್ಠ, ಪಂಚಕ ಈ ನಕ್ಷತ್ರಗಳಲ್ಲಿ ಹೋದ್ರೆ ಆ ಮನೆ ಖಾಲಿ ಮಾಡ್ಬೇಕು. ಈ 6 ತಿಂಗಳು ಬಿಟ್ಟಿರ್ಬೇಕು ಅಂತಿದೆ. ಇಲ್ದಿದ್ರೆ ಬೋಧಾಯನ ಮಹರ್ಷಿ ಹೇಳಿದ ಗೃಹ ಶಾಂತಿಯನ್ನು ನಡೆಸ್ಬೇಕು. ಹತ್ತಿ ಎಲೆ, ಉತ್ತುಗಿದ ಎಲೆ, ಮುತ್ತುಗಿದ ಎಲೆ, ಸಾಸಿವೆ ಎಲೆ ಇವುಗಳನ್ನೆಲ್ಲ ಚೆನ್ನಾಗಿ ಅರೆದು ಶಿವನನ್ನ ಕುರಿತು ಮಾನೋ ಮಹಾಂತ ಮುತಮಾನೋ ಅರ್ಭಕಂ ಮಾನ ಉಕ್ಷಂತ ಉತಮಾನ ಉಕ್ಷಿತಂ ಅಂತ ಹೇಳಿ ಮನೆಗೆಲ್ಲ ಅದನ್ನು ಪ್ರೋಕ್ಷಣೆ ಮಾಡಿ ಪಂಚಗವ್ಯವನ್ನು ಸೇರಿಸಿ ಪಂಚಗವ್ಯದಿಂದ ಎಲ್ಲ ಪ್ರೋಕ್ಷಣೆ ಅಡಿಗೆ ಗಾಯತ್ರಿ 1000 ಹೋಮ, ಆಮೇಲೆ ವಿಷ್ಣು ಇದು ಪುರುಷ ಸೂಕ್ತ ಹೋಮ, ಸಕ್ಕರೆ ಪೊಂಗಲ್ ಮಾಡ್ಬೇಕು, ಹೆಸರು ಬೇಳೆ ಹಾಕ್ಬಾರ್ದು, ಗುಡ ಅನ್ನ ಅದರಿಂದ ಮಾಡುವಂತದ್ದು. ಇದೆಲ್ಲ ಮಹರ್ಷಿ ಬೋಧಾಯನ ಹೇಳಿರುವಂತದ್ದು. ಈ ಗ್ರಹ ಶಾಂತಿ ಅದು ಅಲ್ಲ, ಗೃಹ ಶಾಂತಿ, ಮನೆಗೆ ಶಾಂತಿ. ಯಾವ್ದಕ್ಕೆ ಅಂದ್ರೆ ಈ ಧನಿಷ್ಠ ಪಂಚಕ ಇವುಗಳಲ್ಲಿ ಆದಾಗ ಇನ್ನು ತೀವ್ರವಾದಂತಹದ್ದು ಏನೋ ಇವಾಗ ಏನೋ ಮಗಳ ಮದುವೆ ಆಗಿಲ್ಲ, ಈ ತರದ್ದು ಯಾವ್ದಾದ್ರು ತೀವ್ರವಾದಂತಹದ್ದಿದ್ರೆ ಅದಕ್ಕೆಲ್ಲ ಈ ಉದಕ್ಕೆ ಗೃಹ ಶಾಂತಿ ಬಹಳಷ್ಟು ಫಲಕಾರಿ. ನಾವೆಲ್ಲ ನಮ್ಮ ಗುರುಗಳ ಹತ್ರ ಇದ್ ಮಾಡಿದ್ರಲ್ಲಿ ಅನೇಕರಿಗೆ ಅದರಿಂದ ಒಳ್ಳೇದಾಗಿದ್ದನ್ನು ನೋಡಿದ್ವಿ. ನಾನು ಎಲ್ಲ ಹೋಗುವ ಒಂದಷ್ಟೆಲ್ಲ ಮಾಡಿಸ್ ಬಂದಿದ್ದೆ ಗೃಹ ಶಾಂತಿಗಳು. ಅದಕ್ಕೆ ಶುಕ್ಲ ಪಕ್ಷದಲ್ಲೇ ಇರಬೇಕು, ಈ ದೇವ ನಕ್ಷತ್ರಗಳಾಗಬೇಕು. ಕೃತ್ತಿಕಾಯಿಂದ ಆ ಇದಕ್ ಬರೋದು ಅನುರಾಧ ನಕ್ಷತ್ರದ ತನಕ, ಅಲ್ಲಿ ಯಮ ನಕ್ಷತ್ರಗಳು ಅಂತ ಅದು 2 ಭಾಗ. ಆದ್ರೆ ಆ ನಕ್ಷತ್ರಗಳಲ್ಲಿ ಮಂಗಳವಾರ ಶನಿವಾರ ಬಿಟ್ಟು ಅವನಿಗೆ ತಾರಾಬಲ ಯಜಮಾನನಿಗೆ ಕರ್ತಾಗೆ ನೋಡಿ ನಡೆಸುವಂತಹದ್ದು ಗೃಹ ಶಾಂತಿ. ಭೀಷ್ಮ ಹೇಳಿದೆ, ರಾಜರೇ, ಈಗ ನಾನಿರತಕ್ಕ ಸ್ಥಳದಲ್ಲಿಯೇ ಗುಳಿಗಳನ್ನು ತೋಡಿ ಮೈಯೆಲ್ಲ ಬಾಣಗಳಿಂದ ನಾಟಿದ ನಾನು ಈ ಶರಶೈಯಲ್ಲಿ ಮಲಗಿದ್ದ ಹಾಗೆಯೇ ಸೂರ್ಯನ ಉಪಾಸನೆ ಮಾಡ್ತಾ ಇರ್ತೇನೆ. ಇಲ್ಲ ಕ್ಷತ್ರಿಯೋತ್ತಮರೇ, ಈಗಲೂ ನಾನೊಂದು ಹಿತವಾದದನ್ನ ಹೇಳ್ತೇನೆ. ನೀವು ನಿಮ್ಮೊಳಗಿನ ವೈರವನ್ನು ತೊರೆದು ಯುದ್ಧವನ್ನ ಇಷ್ಟಕ್ಕೆ ನಿಲ್ಲಿಸಿಬಿಡಿ ಎಂದ. ಇಷ್ಟರಲ್ಲಿ ಮೈಯಲ್ಲಿ ಚುಚ್ಚಿದ ಬಾಣಗಳನ್ನು ತೆಗೆಯುವುದರಲ್ಲಿ ಸಮರ್ಥರಾದ ಕೆಲವು ಚಿಕಿತ್ಸಕರು ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನೇ ಭೀಷ್ಮನ ದೇಹದಲ್ಲಿ ನಾಟಿದ್ದ ಹಲಗೆಗಳನ್ನ ತೆಗೆಯುವುದಕ್ಕಾಗಿ ಬಂದ್ರು. ಅವರನ್ನು ನೋಡಿ ಭೀಷ್ಮ, ನಿನ್ನ ಮಗನನ್ನು ಕರೆದು ಕುಮಾರ ದುರ್ಯೋಧನ, ಈ ಚಿಕಿತ್ಸಕರಿಗೆ ನೀನು ಕೊಡಬೇಕಾದ ಹಣವನ್ನು ಕೊಟ್ಟು ಅವರನ್ನು ಸತ್ಕರಿಸಿ ಕಳಿಸಿಬಿಡು. ಅವರು ಈಗ ನನ್ನ ವಿಷಯದಲ್ಲಿ ಮಾಡಬೇಕಾದ ಕಾರ್ಯ ಏನೂ ಇಲ್ಲ. ನಾನು ಈ ಸ್ಥಿತಿಯಲ್ಲಿ ಇರುವಾಗಲೇ ಈ ವೈದ್ಯರು ಮಾಡೋದೇನಿದೆ, ಏನನ್ನು ತಾನೇ ಅವರು ಮಾಡಬಲ್ಲರು. ಕ್ಷತ್ರಿಯ ಧರ್ಮಕ್ಕೆ ಯೋಗ್ಯವಾದ ಉತ್ತಮ ಗತಿಯನ್ನ ನಾನು ಹೊಂದುತ್ತಾ ಇದ್ದೇನೆ. ಎಲ್ಲ ಈ ರಾಜರೇ, ಶರತಲ್ಪದಲ್ಲಿ ಮಲಗಿರುವ ನನಗೆ ಈಗ ಚಿಕಿತ್ಸೆಯನ್ನು ಮಾಡುವುದು ವೀರ ಧರ್ಮಕ್ಕೆ ಅನುಗುಣವಲ್ಲ. ವಯಸ್ಸಾದವರು ಶರೀರ ಬಿಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ನನ್ನ ಆಸ್ಪತ್ರೆಗೆ ಹಾಕ್ಬೇಡಿ ಅಂತ. ಆ ಮಾತನ್ನ ಕೇಳ್ಬೇಕು. ಇನ್ನೇನ್ ಎಲ್ಲ ಆಗಿದೆ, ನೀವು ಆಸ್ಪತ್ರೆಗೆ ಹೋಗಿ ಸುಮ್ನೆ ಅವರೆಲ್ಲ ಆರ್ಟಿಫಿಷಿಯಲ್ ಆಗಿ ಹಾಕಿ ಇನ್ನೊಂದಷ್ಟು ದುಡ್ಡು ಕೇಳ್ಬೇಕು ನಿಮ್ಮ ಹತ್ರ. ICU ಹಾಕ್ಬಿಟ್ಟು ಸುಮ್ನೆ ಉಸಿರಾಡ್ತಿರೋ ಶವ ಅದು. ಏನ್ ಹಿಂಸೆ ಗೊತ್ತಾ ಅವರುಗಳಿಗೆ. ಅದ್ರ ಬದಲು ನೆಮ್ಮದಿಯಾಗಿ ಅವ್ರ ಮನೆಯಲ್ಲಿ ಸರಿಯಾದ ವಿವೇಕಿಯಾದಂತ ಡಾಕ್ಟರ್ ಆದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಯಾಕೆ ಇಡ್ತೀರಿ, ಕರ್ಕೊಂಡೋಗಿ ಮನೆಗೆ, ನೆಮ್ಮದಿಯಾಗಿ ಅವ್ರ ಶರೀರ ಬಿಡ್ಲಿ ಅಂತಾರೆ. ಅನಾಯಾಸೇನ ಮರಣ ವಿನಾ ದೈನ್ಯೇನ ಜೀವನ, ಇದನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಾಗೆ ಬಂದವರೆಲ್ಲ ಹೋಗ್ಲೇಬೇಕು. ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಜನ್ಯ ಮೃತಸ್ಯ ಚ, ಆ 2ನೇದು ಮರಿಬೇಡಿ. ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಸತ್ತವರೆಲ್ಲ ಹುಟ್ಲೇಬೇಕು. ಇದು ಭಗವಂತನ ನಿಯಮ. ಅದರಿಂದ ಸಾವೇ ಬೇಡ ಅನ್ನೋ ಒಂದು ಸ್ಟೇಜ್ ಇದೆಯಲ್ಲ, ಅದನ್ನ ಬಿಟ್ಬಿಡಿ. ಸಾವು ಬರ್ಲಿ, ಹೇಗೆ ಬರಬೇಕು? ನಿದ್ದೆಗೊಲು. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಇದಕ್ಕಾಗಿ ಬಾಳೆಲ್ಲ ಗುದ್ದಾಟ ಆಯ್ತು. ಕಡೆನಲ್ಲಾದ್ರೂ ನೆಮ್ಮದಿಯಿಂದ ಬಿಡ್ತೀಯ ಶರೀರನ? ನಿದ್ದೆ ಒಲು ಸಾವ ಪಡೆ. ಏನೆಲ್ಲ ದೃಷ್ಟಾಂತಗಳು ಗೊತ್ತಾ? ಆನೆ ಸಲಗ ಒಂದು ಹಿಡ್ಡಿಗೆ ಯಜಮಾನನಾಗಿರುತ್ತೆ. ಅದಕ್ಕೆ ಮರಣ ಕಾಲ ಗೊತ್ತಾಯ್ತು ಅಂತಂದ್ರೆ ಏನ್ ಮಾಡುತ್ತಂತೆ ಗೊತ್ತಾ? ಅದು ತಾನಾಗಿ ಹೆಜ್ಜೆಯನ್ನು ನಿಧಾನ ಮಾಡುತ್ತೆ. ಇವ ಹಿಂದ್ಗಡೆ ಬರ್ತಾ ಇದೆ, ಮುಂದೆ ಇದ್ದಿದ್ದು ಅಂತ ಹೇಳಿ ಅದರ ದಿಂಡು ಏನಿದೆ ಹಿಂಡು ಆನೆಗಳದು, ಅದು ಮುಂದೆ ಹೋಗ್ತಾ ಇದ್ದಾಗ ತಾನೊಂದೇ ಸ್ವಲ್ಪ ನಿಧಾನ ಮಾಡಿ ಕಡೆಗೆ ಯಾವುದೋ ಒಂದು ಗುಹೆನಲ್ಲೋ ಇದರಲ್ಲೋ ಹೋಗಿ ತಾನು ಪ್ರಾಣವನ್ನು ಒಂದೇ ಬಿಡುತ್ತಂತೆ. ಇದು ಆನೆಗಳು ಶರೀರ ಬಿಡೋದನ್ನ ಹೇಳ್ತಾರೆ. ಹೀಗೆ ಯಾರಿಗೂ ತೊಂದರೆ ಆಗದೆ ಅನಾಯಾಸವಾಗಿ ಶರೀರವನ್ನು ಬಿಡಬೇಕು. ಶರೀರ ಅವನು ಕೊಟ್ಟಿದ್ದು. ನಮಗೆ ಈ ಶರೀರ ಹೋಗಿದ ತಕ್ಷಣ ಇಲ್ವೇ ಇಲ್ಲ ಅನ್ನೋ ಕಾನ್ಸೆಪ್ಟ್ ಅನ್ನು ಬಿಟ್ಬಿಡ್ಬೇಕು. ಆತ್ಮನಿಗೆ ಅವನು ಹುಟ್ಟಿದಾಗ ಎಷ್ಟು ಬಟ್ಟೆಗಳನ್ನು ಧರಿಸಿದ್ನೋ ಹಾಗೆ ಇದು ಒಂದು ಶರೀರ, 8 ಶರೀರಗಳಾಗಿತ್ತು.
ಮುಂದಕ್ಕೆ ದಿವ್ಯವಾದ ಶರೀರ ಬರುತ್ತೆ. ಅದಕ್ಕೆ ನೀವು ಸಾಧನೆ ಮಾಡಿದ್ರೆ ಪ್ರಪತ್ತಿಯನ್ನು ಮಾಡಿದ್ರೆ ದಿವ್ಯವಾದ ಶರೀರ. ಅದರ ವರ್ಣನೆ ಸುಬಾಲೋಪನಿಷತ್ತು, ಕೌಶಿಕೋಪನಿಷತ್ತು ಎಲ್ಲವೂ ಹೇಳುತ್ತೆ. ಇವನನ್ನು ಹೆಂಗೆ ಸ್ವಾಗತಿಸ್ತಾರೆ ಅಂತ ತಿರುವಾಯ್ಮೊಳಿನಲ್ಲಿ ಶೂಳ್ ವಿಶುಂಬಣಿ ಮುಹಿಲ್ ತೂರಿಯಂ ಮುಳಕ್ಕಿನ ಅದರಲ್ಲಿ ತಿಳಿಸ್ತಾರೆ. ಅದರಿಂದ ಮೊದಲು ಸಾವು ಎಲ್ಲರಿಗೂ ಸಹಜವಾದದ್ದು, ನನಗಿಲ್ಲ ಅಂತ ಅನ್ನೋದು ಬೇಡ. ಎರಡನೇದು, ಭಗವಂತ ಅನಾಯಾಸವಾಗಿ ನಾನು ಶರೀರವನ್ನು ಬಿಡುವಂತಾಗ್ಲಿ, ಬೇರೆಯವ್ರಿಗೂ ಕಷ್ಟ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು, ಆ ರೀತಿನಲ್ಲಿ ಶರೀರ ಬಿಟ್ಟು ಹೋಗ್ತಾ ಇರಬೇಕು. ಅದಕ್ಕೆ ಮಾನಸಿಕವಾದ ಸಿದ್ಧತೆ ಬೇಕು. ಯಾರು ಇದಕ್ಕೆಲ್ಲ ತಯಾರು ಮಾಡ್ಕೊಳ್ತಾರೆ ಅಂತವ್ರು ನೆಮ್ಮದಿಯಿಂದ ಬಿಡ್ತಾರೆ ಶರೀರನ, ಕಷ್ಟಪಡೋಲ್ಲ. ಇನ್ ಬೇರೆಯವರು ಅಯ್ಯೋ ಸುತ್ತಮುತ್ತ ಎಲ್ರು ಕೂತ್ಕೊಂಡು ಅಳ್ತಾ ಇದ್ರು, ಅಯ್ಯೋ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ. ಇವರು ಬಿಟ್ಟು ಹೋಗ್ಬೇಕಲ್ಲ ಅಂತ ಅವನ ಶರೀರ ಬಿಡೋಕ್ ಇಷ್ಟ ಇಲ್ಲ. ಆ ಯಮನ ಪಾಶ ಹಾಕಿ ಅವನು ಎಳಿತಾರೆ. ಅದಕ್ಕಾಗಿ ಮೇಲುಸಿರು ಅನ್ನೋದು ಮತ್ತೆ ಹೋಯ್ತು. ನೋಡ್ತಾ ಇದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅವರು ಅಂತ. 1,000 ಸೂಜಿಗಳನ್ನು ಒಟ್ಟಿಗೆ ಚುಚ್ಚಿದ್ರೆ ಏನ್ ನೋವಾಗುತ್ತೋ ಆ ರೀತಿ ಆಗುತ್ತಂತೆ ಕಡೆನಲ್ಲಿ. ಅದಕ್ಕೆ ಕಿರ್ಚ್ಕೊಳ್ಳೋದು ಕಡೆನಲ್ಲಿ. ಅದಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು. ವಿನಾ ದೈನ್ಯನ ಜೀವನ ಅನಾಯಾಸೇನ ಮರಣ. ಆಯ್ತು, ನಮ್ಮ ಜೀವನದಲ್ಲಿ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿದ್ದಾಯ್ತು. ಒಳ್ಳೇದೇ ಮಾಡಿದ್ವೋ ಕೆಟ್ಟದ್ ಮಾಡಿದ್ವೋ ಎಲ್ಲ ವಿಚಾರಣೆ ಎಲ್ಲ ಆಗತ್ತೆ ಮುಂದಕ್ಕೆ. ಅದರಿಂದ ನೆಲದ ಬೇಸಾಯ ಒಳ್ಳಿತಾಗಿರಿ, ನಿನಗೆ ಫಲಮಾಗುದೆಂಬ ಚಿಂತೆ ಉಂಟೆ, ಒಳಿತರೊಳೆ ನೀ ಬಾಳು, ಫಲ ಎಂತಿದ್ದೊರೇನ್ ಇಲೆಯೇ ಬಾಗಿಲು ಪರಕೆ ಮಂಕುತಿಮ್ಮ. ಪ್ರತಿದಿನ ನಮ್ಮ ಬಾಳು ಚೆನ್ನಾಗಿ ನಡೆಸಿದ್ದೆ ಆಗಿದ್ರೆ ಅನಾಯಾಸವಾಗಿ ಖಂಡಿತ ಸಿಗುತ್ತೆ ಅಂತ ಇವೆಲ್ಲ ಮಾತುಗಳು. ಆಯ್ತು, ಸೊ ಬಂದಿದ್ದವ್ರನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟ ಭೀಷ್ಮ. ಎಲ್ಲ ತೆಗೆದು ಶಸ್ತ್ರಜಿದ್ರು, ಏನದು ಸಂಜೀವಿನಿ, ಮೃತ ಸಂಜೀವಿನಿ, ವಿಶಲ್ಯಕರಣಿ, ಆಂಜನೇಯ ತಗೊಂಬಂದೆಲ್ಲ ತಗೊಂಬಾರೋ ಅಂದ್ರೆ ಅವೆಲ್ಲ ಮುಚ್ಚಿಟ್ಕೊಂಡು ತಡೀರಿ ನೀವು ಮಾಡ್ತೀನಿ ಅಂತೇಳಿ ಸಂಜೀವಿ ಪರ್ವತನೇ ಎತ್ಕೊಂಡ್ ಬಂದ್ಬಿಟ್ಟ ಅವನು. ಯಾವ್ದು ಬೇಕೋ ತಗೋ ಅಂತೇಳಿ ಸುಷೇಣನಿಗೆ ಅರ್ಜುನ ಅಯ್ಯೋ ಆಂಜನೇಯ ಕೊಟ್ಟಿದ್ದಲ್ಲಿ. ಹಾಗೆ ಯಾವುದು ನನಗೆ ಬೇಡ ಈ ಉಪಚಾರಗಳೆಲ್ಲ ಅಂತ. ಕೆಲವರ ಘಟನೆಗಳು ಜೀವನದಲ್ಲಿ, ಇದೆಲ್ಲ ಕಥೆನಲ್ಲಿ ಇಲ್ಲ ಇಲ್ಲಿ, ಆದ್ರೂ ಹೇಳ್ತಾ ಇದ್ದೀನಿ, ಧೈರ್ಯ ಇವುಗಳೆಲ್ಲ ಉಂಟಾಗ್ಬೇಕು ಅನ್ನೋದಕ್ಕೆ. ಯಾರೋ ವಯಸ್ಸಾದವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು. ಎಲ್ಲ ಆಯ್ತು, ಕನ್ಫರ್ಮ್ ಆಯ್ತು, ಹೌದು ಕ್ಯಾನ್ಸರ್ ಏನು 4th ಗ್ರೇಡ್ಗೆ 3rd or 4th ಗ್ರೇಡ್ಗೆ ಹೊರಟೋಗಿದೆ ಅಂತ. ಅವ್ರೇನ್ ಮಾಡಿದ್ರು, ಮಲಗಿದವ್ರಿಗೆ ಯಾವಾಗ್ಲೇ ಗೊತ್ತಾಗಿದ್ದು. ಅವರು ಡಾಕ್ಟರ್ನ ಕರೆದ್ರು. ಡಾಕ್ಟರ್, ನಾನು ಎಷ್ಟು ದಿವಸ ಬದುಕ್ಬೋದು? ಹಬ್ಬ ಅಂದ್ರೆ 3 ತಿಂಗಳು ಅಥವಾ 6 ತಿಂಗಳು, ಅಷ್ಟರಲ್ಲಿ ಎಲ್ಲಾ ಸಿಸ್ಟಮ್ಗಳು ತಟಸ್ಥವಾಗತ್ತೆ ಅಂತ. ಮಗನನ್ ಕರೆದ್ರು, ಡಿಸ್ಚಾರ್ಜ್ ಮಾಡಿಸ್ಕೊ, ಮನೆಗೆ ಹೋಗೋಣ, ಯಾವ ಮೆಡಿಸಿನ್ ತಗೋಬೇಡ, ಎಷ್ಟು ದಿನ ಭಗವಂತನ ಸಂಕಲ್ಪನೋ ಅಷ್ಟು ದಿನ ಇರ್ತೀನಿ, ಅಷ್ಟು ದಿವಸ ನಾನು ನೆಮ್ಮದಿಯಾಗಿ ಭಗವಂತನ ಧ್ಯಾನ ಮಾಡ್ತಾ ಬಿಡ್ತೀನಿ ಅಂತ ಹೇಳಿ ಬಿಟ್ರು. ಅವ್ರ ಮನೋದಾಢ್ಯತೆ ನೋಡಿ, ಅಯ್ಯೋ ಏನಾರು ಮಾಡಿ ಇನ್ನೆಲ್ಲಾರು ತಗೊಂಡೋಗಿ ರೇಡಿಯೇಷನ್ನು, ಈ ಟ್ರೀಟ್ಮೆಂಟು, ಅದು ಇದ್ದು ಏನ್ ಮಾಡಿದ್ರು ಅಷ್ಟೇ, ಹೋಗೋದೇನೆ ಅದು. ಆ ಮನೋದಾಢ್ಯತೆ ಇದೆಯಲ್ಲ, ಅದನ್ನ ಬೆಳೆಸ್ಕೋಬೇಕು, ಧೈರ್ಯವಾಗಿ ಎದುರಿಸುವಂತ. ಹೀಗೆ ಒಡನೆಯ ದುರ್ಯೋಧನ ತಾನು ಕರೆಸಿದ್ದ ವೈದ್ಯರಿಗೆಲ್ಲ ಉಚಿತ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡಿಸಿ ಅವರನ್ನು ಕಳಿಸಿಬಿಟ್ಟ. ಆಗ ಅಲ್ಲಿದ್ದ ರಾಜರಲ್ಲೂ ಭೀಷ್ಮನ ಧರ್ಮನಿಷ್ಠೆಯನ್ನು ನೋಡಿ ಆಶ್ಚರ್ಯಪಟ್ರು. ಹೀಗೆ ಅರ್ಜುನನು ತಲೆದಿಂಬನ್ನು ಮಾಡಿಕೊಟ್ಟ ಮೇಲೆ ಅದರಲ್ಲಿ ನೆಮ್ಮದಿಯಿಂದ ಮಲಗಿದ್ದ ಭೀಷ್ಮನನ್ನ ಕೌರವರು, ಪಾಂಡವರು, ಇತರ ರಾಜರು 3 ಆವರ್ತಿ ಪ್ರದಕ್ಷಿಣೆ ಮಾಡಿ ಬಂದು ಅವನಿಗೆ ನಮಸ್ಕರಿಸಿ ಅವನ ಸುತ್ತಲೂ ತಕ್ಕ ರಕ್ಷಣೆಗಳನ್ನ ಮಾಡಿ ತಮ್ಮ ತಮ್ಮ ಶಿಬಿರಗಳಿಗೆ ಹೊರಟರು. ಸಂಜೆ ಹೊತ್ತಿಗೆ ಆ ಓವಿಯ ಪಕ್ಷದವರು ಆ ದಿನದ ಯುದ್ಧದಲ್ಲಿ ತಮಗಾದ ಗಾಯಗಳಿಂದ ಸುರಿಯುವ ರಕ್ತದೊಡನೆ ತಮ್ಮ ತಮ್ಮ ಮನೆಗಳಿಗೆ ಬಂದು ಸೇರಿದ್ರು. ಶಿಬಿರಗಳು ಪಾಂಡವರ ಬಂದು ಸೇರಿದ ಮೇಲೆ ಕೃಷ್ಣ ಭೀಷ್ಮನ ಮರಣವನ್ನು ಕುರಿತು ಧರ್ಮರಾಜನನ್ನೇ ಸಂಭಾಷಿಸುತ್ತಾ, ಹೇ ಧರ್ಮಪುತ್ರ, ಅದೃಷ್ಟ ವಶದಿಂದ ನಿಮಗೆ ಜಯ ಉಂಟಾಯಿತು. ಭೀಷ್ಮನು ನಿನ್ನ ಅದೃಷ್ಟ ವಶದಿಂದ ಕೆಳಕ್ಕೆ ಬಿದ್ದ. ಸಮಸ್ತ ಶಾಸ್ತ್ರ ಪಾರಂಗದ ಮಹಾರಥನೂ ಆದ ಭೀಷ್ಮನಾದರೂ ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ಅವರೆಲ್ಲರ ಕೂಟದಿಂದಾಗಲಿ ಯುದ್ಧದಲ್ಲಿ ಅವಧ್ಯ. ಹೇ ಧರ್ಮಪುತ್ರ, ಅವಧ್ಯನಲ್ಲ ಅಂತ ಆಗ್ಬಿಟ್ಟಿದ್ದಾರೆ, ಡಬಲ್ ನೆಗೆಟಿವ್. ಅವಧ್ಯ ಅಂದ್ರೆ ಅವಧ್ಯನಲ್ಲ ಅಂದ್ರೆ ವಧಿಸಲು ಆಗ್ತಾನೆ ಅಂತ ಆಗ್ಬಿಡುತ್ತೆ. ಧರ್ಮಪುತ್ರ, ಅಂತವನು ಈಗ ಈ ಸ್ಥಿತಿಯಲ್ಲಿ ಹತನಾಗಿ ಬೀಳ್ಬೇಕು ಅಂದ್ರೆ ಕಣ್ಣಿನಿಂದಲೇ ಶತ್ರುಗಳನ್ನು ಕೊಲ್ಲುವ ಅಸಾಧಾರಣ ಮಹಿಮೆಯುಳ್ಳಂತಹ ನಿನ್ನ ನೋಟದಿಂದಲೇ ಅವನು ದಗ್ಧನಾಗಿರ್ಬೇಕು ಎಂದ. ಆಗ ಧರ್ಮರಾಜ ಕೃಷ್ಣನ್ ನೋಡಿ, ಹೇ ಜನಾರ್ದನ, ಈ ಉಪಚಾರಗಳಿಂದ ಏನು? ನಿನ್ನ ಅನುಗ್ರಹ ಇದ್ದವರಿಗೆ ಜಯ, ನಿನ್ನ ಕೋಪವಿದ್ದಲ್ಲಿ ಪರಾಜಯ, ಇದು ವಾಸ್ತವಾದ ಸಂಗತಿ. ಭಕ್ತರಿಗೆ ಅಭಯಪ್ರದನಾದ ನೀನು
ನಮಗೆ ಸರ್ವ ವಿಧದಲ್ಲಿಯೂ ರಕ್ಷಕನಾಗಿದ್ದೀಯೆ. ಕೃಷ್ಣ, ನೀನು ಯಾರ ಪಕ್ಷದಲ್ಲಿ ಇದೆಯೋ ಅವರಿಗೆ ಜಯವಾಗುವುದು ಅಂದ್ರಲ್ಲಿ ಆಶ್ಚರ್ಯವೇ ಇಲ್ಲ. ನೀನೇ ನಮ್ಮನ್ನು ರಕ್ಷಿಸತಕ್ಕವನು, ಯಾವಾಗಲೂ ನಮಗೆ ಹಿತವನ್ನು ಉಂಟು ಮಾಡತಕ್ಕವನು ನೀನೆ. ನಿನ್ನನ್ನು ಆಶ್ರಯಿಸಿದ ನಮಗೆ ಈ ಜೈವೇನು ಆಶ್ಚರ್ಯವಲ್ಲ ಎಂದ. ಹೇ ರಾಜೇಂದ್ರ, ಈ ಮಾತನ್ನು ಕೇಳಿ ಕೃಷ್ಣ, ಧರ್ಮಪಾತ್ರ, ಧರ್ಮಪುತ್ರ, ನಿನ್ನಂತವನಿಗೆ ಈ ಮಾತು ಯುಕ್ತವೇ ಎಂದ. ಇಲ್ಲಿಗೆ 120ನೇ ಅಧ್ಯಾಯ. ಭೀಷ್ಮನು ದಾಹ ಸಂಕಟದಿಂದ ನೀರನ್ನು ಕೇಳಿದಾಗ ರಾಜರು ಕಲಶಗಳಲ್ಲಿ ಸುಗಂಧ ತೀರ್ಥಗಳನ್ನು ತಂದ್ರು. ಅದನ್ನು ಒಪ್ಪದೆ ಭೀಷ್ಮ ಅರ್ಜುನನ ಕೇಳು. ಅರ್ಜುನನು ಪರ್ಜನ್ಯಾಸ್ತ್ರವನ್ನು ಪ್ರಯೋಗಿಸಿ ನೆಲದಿಂದ ಅವಿಚ್ಛಿನ್ನ ಧಾರೆಯಾಗಿ ಭೀಷ್ಮನ ಬಾಯಿಗೆ ನೀರು ಬೀಳುವಂತೆ ಮಾಡಿದ್ದು. ಭೀಷ್ಮನು ದುರ್ಯೋಧನನ್ನೇ ಅರ್ಜುನನನ್ನ ಪ್ರಶಂಸೆ ಮಾಡಿ ಪಾಂಡವರಲ್ಲಿ ಸಮಾಧಾನದಿಂದ ಇರು ಅಂತ ಹೇಳಿದ್ದು. ಮುಂದಿನ ಅಧ್ಯಾಯ ಇದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮ ಆನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವೀಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.